ಒಬ್ಬರು ಪ್ರೊಫೆಷ್ನಲ್ ಡಾನ್ಸ್ ಮಾಸ್ಟರ್ ಮತ್ತೊಬ್ಬರು ಪ್ರೊಫೆಷ್ನಲ್ ಆ್ಯಕ್ಟರ್. ಈ ಸ್ಟಾರ್ ಕಪಲ್ ಮದುವೆ ಆದಮೇಲೆ ಇಬ್ಬರು ಕೂಡ ಪ್ರೊಫೆಷ್ನಲ್ ಡಾನ್ಸರ್ಸ್, ಪ್ರೊಫೆಷ್ನಲ್ ಆ್ಯಕ್ಟರ್ಸ್ ಆಗಿಬಿಟ್ಟಿದ್ದಾರೆ. ಇವ್ರಿಗಿದೆ ತುಂಬ ಇನ್ಫೆಕ್ಷಿಯಸ್ ಸ್ಮೈಲ್. ಹಾಗೆ ಇವರು ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಸ್ಟಾರ್ ಸೆಲೆಬ್ರಿಟಿ ಕಪಲ್ ಅಂತಲೇ ಹೇಳ್ಬೋದು. ಇವ್ರ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಸೂಪರ್ ಹಿಟ್ ಆಗೋಗಿದೆ. ನಾನು ಯಾವ ಜೋಡಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ನಮ್ಮ ಜೊತೆ ಇದ್ದಾರೆ ಮುರುಗಾನಂದ ಹಾಗೆ ಇಶಿತಾ ಅವರು. ವೆಲ್ಕಮ್, ಹೇಗಿದ್ದೀರಾ? ಹೇಳ್ದಂಗೆ ವೆರಿ ಇನ್ಫೆಕ್ಷಿಯಸ್ ಸ್ಮೈಲ್ ಇದೆ. ನಾವು ಮೀಟ್ ಆದಾಗಿಂದ ನಗ್ತಾನೆ ಇದೆ ಇಬ್ರಿಗೂ ಕೂಡ. ಹೇಗಿದ್ದೀರಾ? ಸೂಪರ್, ನೀವು ಹೇಗಿದ್ದೀರಾ? ನಾವು ಆರಾಮ್. ಸಖತ್ ಖುಷಿ ಆಗ್ತಾ ಇದೆ ಟು ಇಂಟರ್ವ್ಯೂ ಯು ಗೈಸ್. We are happy actually. So sweet. ಈಗ ಎಲ್ರಿಗೂ ಗೊತ್ತಿದೆ ನೀವು ಡಾನ್ಸ್ ಮಾಸ್ಟರ್ ಆಗಿ ಸ್ಟಾರ್ಟ್ ಆಗಿ ಇವಾಗ ಆಲ್ಮೋಸ್ಟ್ ಆಕ್ಟರ್ ಆಗೇ ಬಿಟ್ಟಿದ್ದೀರಾ. ಎಲ್ರಿಗೂ ಫೇವ್ರೆಟ್ ನೀವು. ಹಾಟ್ ಥ್ರೋಬ್ಸ್ ಇಂದ ನಿಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಇವಾಗ ಬಂದಿದೆ. ಆ ದಿನಗಳು ಹೇಗಿತ್ತು? ಅಂದರೆ ಆಗ ಸ್ಟಾರ್ಟ್ ಮಾಡಿದಾಗ ದೇವರಾಣೆ ಗೊತ್ತಿಲ್ಲ ನಾನು ಇಷ್ಟೊಂದು ಪ್ರೊಫೆಷ್ನಲ್ ಆಗಿ ಇದರಲ್ಲಿ ಇರ್ತೀನಿ ಅಂತ. ಆವಾಗ ಹೆಂಗಂದರೆ ಡ್ಯಾನ್ಸ್ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅದರಿಂದ ನನ್ನ ಫ್ರೆಂಡ್ಸ್ ಇಬ್ಬರು ಕರ್ಕೊಂಡೋಗಿ ಆ ಕ್ಲಾಸಿಗೆ ನಾವು ಹೋಗ್ತಾ ಇದ್ದೀವಿ, ನೀನು ಬಾ ಅಂದ್ಬಿಟ್ಟು ಆರ್ಟ್ ಥ್ರೋಬ್ಸ್ ಕರ್ಕೊಂಡೋಗಿ ಸೇರಿಸಿದ್ರು. ಆಗ ಸೇರಿದಾಗಿಂದ ಹಂಗೆ ಓಕೆ, ಅಲ್ಲೊಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಯಿತು. ಆ್ಯಕ್ಚುಲಿ ಓಕೆ ನಾನೇನೋ ಮಾಡ್ತೀನಿ ಅನ್ನೋ ಡ್ಯಾನ್ಸ್ ಇದರಿಂದ ಅಲ್ಲಿ ಹಂಗೆ ಕದ್ದು ಮುಚ್ಚಿ ಮನೇಲಿ ಗೊತ್ತಿಲ್ದಿರ ಆ್ಯಕ್ಚುಲಿ ಹೋಗ್ತಾ ಇದ್ದಿದ್ದು. ಅವಾಗ ಕದ್ದು ಮುಚ್ಚಿ ಕಲ್ತ್ಕೊತಾ ಇದ್ದೆ. ಕಲ್ತ್ಕೊಂಡು ಅದು ಇಷ್ಟು ಪ್ರೊಫೆಷ್ನಲ್ ಆಗಿ ತೊಗೊತೀನಿ ಅಂತ ಅವಾಗ ಅಂದ್ಕೊಂಡಿರಲಿಲ್ಲ. ಬಟ್ ತುಂಬ ಆಸೆ ಇತ್ತು. ಡ್ಯಾನ್ಸ್ ಅಂದರೆ ತುಂಬ ಲವ್ ಅವಾಗಲೇ. ನಾನು ಸುಮ್ಮನೆ ಸಾಂಗ್ ಹಾಕಿದ ತಕ್ಷಣ ಡ್ಯಾನ್ಸ್ ಆಡ್ತಾ ಇದ್ದೆ. ಅಲ್ಲೋದ್ಮೇಲೆ ಫೈನಲಿ ಅಂದರೆ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಅದು ಯಾರು ನಿಮ್ಮನ್ನ ಫೋರ್ಸ್ ಮಾಡಿ ಕರ್ಕೊಂಡೋದ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು 100%. ಆ್ಯಂಡ್ ನೀವು ಕೂಡ ಐ ಗೆಸ್ ನೀವು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಯು ವರ್ ಸ್ಟಿಲ್ ಸ್ಟಡಿಯಿಂಗ್. ಅಂದ್ರೆ ಸ್ಟೂಡೆಂಟ್ ಲೈಫ್ ಒಂದು ಕಡೆ ನಡೀತಿದ್ರೆ ಆಲ್ ಆಫ್ ಅ ಸಡನ್ ಟು ಫೇಸ್ ದ ಕ್ಯಾಮ್ರಾ, ಆ ಟೈಮ್ ಇವಾಗ ನೆನೆಸ್ಕೊಂಡ್ರೆ ಹೇಗನ್ಸುತ್ತೆ? ಐ ಮೀನ್ ಅವಾಗ ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ಯೂಶಲಿ ಅದೊಂದು ಭಯ ಇರುತ್ತಲ್ಲ, ಅಯ್ಯೋ ಕ್ಯಾಮ್ರಾ ಇದೆ, ಅಷ್ಟು ಜನ ಇದ್ದಾರೆ, ಏನು ಮಾಡ್ತೀನೋ ಏನೋ, ಆ ಥರದ್ದೆಲ್ಲ ನನ್ನ ತಲೆಯಲ್ಲಿ ಇರಲಿಲ್ಲ. ಬಿಕಾಸ್ ನಾನು ಲೈಕ್ ಶೋಸ್ ಮಾಡ್ತಿದ್ದೆ ಅವಾಗ. ಈ ಗಣೇಶ ಪ್ರೋಗ್ರಾಮಲ್ಲೆಲ್ಲ ಇರ್ತೈತಲ್ಲ, ಆ್ಯಂಡ್ ಸ್ಕೂಲಲ್ಲಿ ಅದು ಇದು ಶೋಸ್ ಆ ಥರ ಎಲ್ಲ ಮಾಡ್ತಿದ್ದೆ. ಆ್ಯಂಡ್ ಅಷ್ಟು ಜನದ ಮುಂದೆನೇ ನಾನು ಡ್ಯಾನ್ಸ್ ಮಾಡಿದ್ದೀನಿ, ಇಲ್ಲೇನೋ ಡೈಲಾಗ್ ಹೇಳ್ಬೇಕು ಅಷ್ಟೇ ಅಲ್ವಾ, ಅಷ್ಟೇ ನನ್ನ ತಲೆಯಲ್ಲಿರೋದು. ಅವ್ರು ಏನೋ ಒಂದು ಲೈನ್ ಹೇಳ್ತಾರೆ, ಆ ಲೈನ್ ಸುಮ್ಮನೆ ಹೇಳ್ಬೇಕು ಅಷ್ಟೇ ಕ್ಯಾಮ್ರಾ ಮುಂದೆ, ಅಷ್ಟೇ ತಲೆಯಲ್ಲಿದ್ದಿತ್ತು. ಆ್ಯಂಡ್ ಅದನ್ನೇ ಮಾಡಿದೆ. ಆ್ಯಂಡ್ ದೇ ವರ್ ಹ್ಯಾಪಿ. ಆ್ಯಂಡ್ ನಾನು ಫಸ್ಟ್ ಟೇಕೆ ಓಕೆ ಆಯಿತು, ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾಗ್ಲೇ. ಸೊ ಅದು ನನಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಸೊ ಅಲ್ಲಿಂದ ಶುರು ಆಯಿತು. ಯಾವ್ದಾದ್ರು ಒಂದು ಪಾಯಿಂಟ್ ಇತ್ತಾ ವೇರ್ ಓಕೆ ಇದೇ ನನ್ನ ಪ್ರೊಫೆಷನ್ ಆಗುತ್ತೆ, ನಾನು ಎಲ್ಲ ಬಿಟ್ಟು ಐ ಕ್ಯಾನ್ ಫುಲ್ಲಿ ಡಿಪೆಂಡ್ ಆನ್ ದಿಸ್ ಪ್ರೊಫೆಷನ್ ಅಂತ ಅನಿಸಿದ್ದು? ಅದು ಟು ಬಿ ಫ್ರ್ಯಾಂಕ್ ನನಗನ್ಸಿಲ್ಲ. ಬಟ್ ನಮ್ಮ ತಾಯಿ ತಲೆಯಲ್ಲಿತ್ತು, ಲೈಕ್ ನನ್ನ ಮಗಳು ಆ್ಯಕ್ಟ್ರೆಸ್ ಆಗಬೇಕು ಅನ್ನೋದು ಅವ್ರ ತಲೆಯಲ್ಲಿ ಆಲ್ರೆಡಿ ಫಿಕ್ಸ್ ಆಗೋಗಿತ್ತು. ನನ್ನ ತಲೆಯಲ್ಲಿ ಆ ಥರ ಏನಿಲ್ಲ, ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ಹೋಗೋಣ ಅಂತ. ಆ್ಯಂಡ್ ಅವಾಗೆಲ್ಲ ರಜಾ ಹಾಕೋದೇ ಒಂದು ದೊಡ್ಡ ಖುಷಿ ಅಲ್ವಾ. ಸೊ ಶೂಟಿಂಗ್ ಅಂದರೆ ಅಪ್ಪ ರಜಾ ಇರುತ್ತೆ, ಓಕೆ ಫನ್ ಇರುತ್ತೆ ಅಂತ ಹಂಗೆ ಹೋಗ್ತಾ ಇದ್ದಿತ್ತು. ಬಟ್ ಆಮೇಲೆ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಆ್ಯಂಡ್ ಡೈಲಾಗ್ಸ್ ಜಸ್ಟ್ ಹೇಳೋದಲ್ಲ, ಆ ಒಂದು ಎಮೋಷನ್ಸ್ ಎಲ್ಲ ಹಾಕಬೇಕು, ಆ ಒಂದು ಏನು ಹೇಳ್ತಾರೆ, ಆ ಒಂದು ಫೀಲ್ ಕೊಡೋದಿರ್ಬೋದು, ಅದೆಲ್ಲ ಐ ಸ್ಟಾರ್ಟೆಡ್ ಲೈಕಿಂಗ್ ಇಟ್. ಸೊ ಅದರಿಂದ ಇಂಟ್ರೆಸ್ಟ್ ಜಾಸ್ತಿ ಆಗಿ ಇವಾಗಿದ್ದೇನೆ. ಆ್ಯಂಡ್ ಆಲ್ಸೋ ಮಾಸ್ಟರ್, ಇವಾಗ ಜನರ ಒಂದು ಮೈಂಡ್ಸೆಟ್ ಹೇಗಿದೆ ಅಂದರೆ ಡಾನ್ಸ್ ಇಸ್ ಆಲ್ಸೋ ಒನ್ ಆಫ್ ದ ಬಿಗ್ ಪ್ರೊಫೆಷನ್ ಅನ್ನೋದಿದೆ. ಬಟ್ ಮೋಸ್ಟ್ ಪ್ರಾಬ್ಲಿ ನೀವು ಸ್ಟಾರ್ಟ್ ಮಾಡಿದಾಗ ನೀವು ಡಾನ್ಸರ್ ಆಗೇ ನಿಮ್ಮ ಪ್ರೊಫೆಷನ್ ತಗೋತಿದ್ದೀರಾ ಅಂದರೆ ಅದೊಂಥರ ಯಾರು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಲಿಲ್ವೇ? ಹೌದು, ನಿಜ. ನಮ್ಮ ಮನೇಲೇ ರೆಡಿ ಇರಲಿಲ್ಲ. ನಾನು ಡ್ಯಾನ್ಸ್ಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಮನೇಲಿ ಚಾನ್ಸೇ ಇಲ್ಲ. ನಾನು ಒದೆ ಎಲ್ಲ ತಿಂದಿದ್ದೀನಿ ನಮ್ಮ ಅಮ್ಮ ಕೈಲಿ. ನೀನೇನಕ್ಕೆ ಡ್ಯಾನ್ಸ್ಗೆ ಹೋಗ್ತಾ ಇದೆಯಾ, ನಿನ್ನ ಕೆಲಸ ಏನು? ನಮ್ದು ಆ್ಯಕ್ಚುಲಿ ಒಂದು ಅಂಗಡಿ ಇತ್ತು, ಆ ಅಂಗಡಿ ನೋಡ್ಕೊತಾ ಇದ್ದೆ. ಆ ಅಂಗಡಿ ನೋಡ್ಕೊಬೇಕಾದ್ರೆ ಅಂಗಡಿ ಕೆಳಗಡೆನೇ ಆ್ಯಕ್ಚುಲಿ ಅಂಡರ್ಗ್ರೌಂಡಲ್ಲಿ ಡ್ಯಾನ್ಸ್ ಕ್ಲಾಸ್ ಇದ್ದಿದ್ದು. ಆ ಗ್ಯಾಪಲ್ಲಿ ಹೋಗಿ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಆವಾಗಲೇ ಗೊತ್ತಿಲ್ದಿರ ಹೋಗ್ತಾ ಇದ್ದೆ. ಸಡನ್ನಾಗಿ ಯಾರಾದರೂ ನಮ್ಮ ಅಮ್ಮನೋ ಅಕ್ಕನೋ ಯಾರೋ ಬಂದರೆ ಅಂಗಡಿಗೆ ನಾನು ಇರಲಿಲ್ಲ ಅಂದರೆ, ಎಲ್ಲಿದ್ದಾನೆ ಅಂದರೆ ಕ್ಲಾಸಲ್ಲಿ ಇರ್ತಾ ಇದ್ದೆ. ಬಂದಿದ್ದ ತಕ್ಷಣ ಬೈಯೋರು ಇಲ್ಲ ಹೊಡೆಯೋರು. ಏನಕ್ಕೆ ಹೋಗ್ತೀಯಾ, ಹಂಗೆ ನಿನಗೆ ಅಂತ ಒಂದು ಜವಾಬ್ದಾರಿ ಒಪ್ಸಿರ್ಬೇಕಾದ್ರೆ ನೀನೇನಕ್ಕೆ ಅದನ್ನು ಬಿಟ್ಬಿಟ್ಟು ಇದನ್ನು ಮಾಡ್ತಾ ಇದೆಯಾ, ಅದೆಲ್ಲ ಲೈಫ್ ಇಲ್ಲ, ಡ್ಯಾನ್ಸ್ ಮಾಡಿ ಏನು ಮಾಡಿಬಿಡ್ತೀಯ ನೀನು, ಹಂಗೆ ಹಿಂಗೆ ಅಂತ ತುಂಬ ಬೈದಿದ್ದಾರೆ. ಅದು ತುಂಬ ಅಂದರೆ ಒಪ್ಕೊಂಡು ನಮ್ಮ ಅಮ್ಮಗಂತೂ ಇಷ್ಟನೇ ಇಲ್ಲ. ಆಮೇಲೆ ಒಂಚೂರು ಯಾವುದೋ ಒಂದು ಚಿಕ್ಕದ್ರಲ್ಲಿ ಒಂದು ಶೋ ಅಲ್ಲೋಗಿ ಎಲ್ಲ ಬಂದಮೇಲೆ ಆಮೇಲೆ ನಮ್ಮ ಅಣ್ಣ ನನಗೆ ಸಪೋರ್ಟ್ ಮಾಡಿದ್ರು. ಅಣ್ಣ ಇದ್ಕೊಂಡು ಅವರು ಫುಲ್ಲಾಗೆ ಅವನೇನೋ ಮಾಡ್ತಾನೆ ಬಿಡು, ಮಾಡಲಿ ಅಂತ ಅಮ್ಮಗೆ ಹೇಳಿ ಒಂಚೂರು ಅವ್ರ ಮೈಂಡ್ ಸೆಟ್ ಲೈಟಾಗಿ ಸ್ವಲ್ಪ ಚೇಂಜ್ ಮಾಡಿದ್ರು. ಆಮೇಲೆ ನಾವು ಮಾಡೋ ಟೈಮಲ್ಲಿ ಟಿ ವಿ ಎಲ್ಲ ಜಾಸ್ತಿ ಶೋಸ್ ಇಲ್ಲ.
ಹೆಂಗಂದರೆ ಕಾರ್ಪೊರೇಟ್ ಶೋಸ್ ಮಾಡ್ತಾಯಿದ್ದೆ ಆರ್ಥ್ರೋಪ್ಸಲ್ಲಿ ಇರಬೇಕಾದ್ರೆ, ಅಂದರೆ ನ್ಯೂ ಇಯರ್ ಶೋಸು ಅದು ಇದು ಅಂದ್ಬಿಟ್ಟು ಕಾರ್ಪೊರೇಟ್ ಶೋಸ್ ಮಾಡ್ತಾಯಿದ್ವಿ ಅವ್ರ ಜೊತೆ. ಹಂಗೆ ಅಲ್ಲಿ ಕ್ಲೋಸ್ ಆಗಿ ನೆಕ್ಸ್ಟ್ ಅಂತ ನಾನು 5 ಸ್ಟಾರ್ ಗಣೇಶ್ ಮಾಸ್ಟರ್ ಹತ್ರ ಹೋದೆ ಮೀನ್ಸ್ ಇಲ್ಲಿ ಆರ್ಥ್ರೋಪ್ಸಲ್ಲೇ ಇದ್ದಿದ್ದೊಂದು ರಘು ಅಂತ ಒಂದು ಹುಡುಗ ನನಗೆ ಈ ಥರ ಶೋ ಇದೆ ಅಲ್ಲಿ ಮಾಡ್ತೀರಾ ಅಂತಂದಿದ್ದೆ. ನನಗೆ ಅವಾಗ ಒಂಥರ ಖುಷಿ, ಓಕೆ. ನಾನು ಅವಾಗಲೂ ಕ್ಲಾಸ್ಗೋಸ್ಕರ ನಾನು ಅಂಗಡಿನೂ ಬಿಟ್ಟು ನಾನು ಆಚೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನೀವು ಅಂಗಡಿಗೆ ಹೋದ್ರೆ ತಾನೇ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಡ ಅಂತ, ನಾನು ಆಚೆ ನಿಮ್ಗೇನು ಆಚೆ ಹೋಗ್ತೀನಿ ಅಂದ್ಬಿಟ್ಟು ಆಚೆ ಕೆಲಸ ಮಾಡ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಕೊಂಡು ಆಮೇಲೆ ಅಲ್ಲಿ ಕೆಲ್ಸಕ್ಕೆ ಹೋಗ್ಕೊಂಡೆ, ಆಫೀಸ್ ಕೆಲಸಕ್ಕೆ ಶೋಸ್ ಮಾಡ್ತಾ ಇದ್ದೆ. ಆಪರ್ಚುನಿಟಿ ಅನ್ನೋದೇ ಕಡಿಮೆ. ಆಮೇಲೆ ಡ್ಯಾನ್ಸರ್ಸು ಅವಾಗ ಇದ್ದಿದ್ದ ಡೆಡಿಕೇಶನ್ ಹೆಂಗಿತ್ತು ಅಂದರೆ ಬೇರೆ ಲೆವೆಲ್ ಡೆಡಿಕೇಶನ್. ಅಂದರೆ ಶೋ 1.5 ತಿಂಗಳು 2 ತಿಂಗಳಿದ್ರೆ 1 ತಿಂಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನಾವಲ್ಲ ಶೋಗೆ. 1 ತಿಂಗಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಮಾಸ್ಟರ್ಗಂತ ಒಂದು ರೆಸ್ಪೆಕ್ಟ್ ಇತ್ತು ಅವಾಗ, ತುಂಬ ರೆಸ್ಪೆಕ್ಟ್ ಕೊಡೋರು. ಇವಾಗ ಒಂದು ಪ್ರೊಫೆಷನ್ ಆಗಿ ತಗೊಂಡು ಡಾನ್ಸನ್ನು ನಾವು ಅಸ್ಪೈರ್ ಮಾಡ್ಬೋದು ಅನ್ನೋದಕ್ಕೆ ನೀವೆಲ್ಲ ಎಷ್ಟೊಂದು ಡಾನ್ಸ್ ಮಾಸ್ಟರ್ಸ್ ಡೆಫಿನೆಟ್ಲಿ ಇನ್ಸ್ಪಿರೇಷನ್ ಆಗಿ ಆ್ಯಕ್ಟ್ ಮಾಡ್ತೀರಾ. ಆ್ಯಂಡ್ ನಿಮ್ಮ ಜರ್ನಿಲಿ ಮಾಯಾ ಕ್ಯಾರೆಕ್ಟರ್ ಐ ಗೆಸ್ ನೀವು ಮರೆತರು ಯಾರೂ ಮರೆಯಲ್ಲ ಅನ್ಸುತ್ತೆ ಅದನ್ನು. ಇಲ್ಲ, ನಾನು ಮರೆಯಲ್ಲ. ಅದು ಎಷ್ಟು ಫೇಮಸ್ ಆಗಿತ್ತಾ ಒಂದು ಕ್ಯಾರೆಕ್ಟರ್, ಅಂದರೆ ಇನ್ ದ ಹೋಲ್ ಆ ಸೀರಿಯಲ್ಲೇ ತುಂಬ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಸೀರಿಯಲ್ಲು. ಒಂದು ಕಡೆ ಆ ರೋಲ್ ಮಾಡೋದು ಒಂದು ತುಂಬಾ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ, ಯಾಕಂದರೆ ಜನಕ್ಕೆ ಅಷ್ಟು ಅಪೀಲ್ ಆಗೋಗಿದೆ. ಮೋಸ್ಟ್ ಪ್ರಾಬ್ಲಿ ನೀವು ರೋಡಲ್ಲಿ ಹೋಗ್ತಿದ್ರು ಬೈಸ್ಕೊಂಡಿರ್ತೀರೇನೋ, ಯಾಕೆ ನೀವು ಹಂಗೆ ಮಾಡ್ತೀರಾ ಅಂತ. ಮಾಯಾ ಕ್ಯಾರೆಕ್ಟರ್ ನಿಮಗೆ ಸಿಕ್ಕಿದ್ದು ಹೇಗೆ? ಲೈಕ್ ಆಡಿಷನ್ಸ್ ಇರ್ತಾವ, ನೀವು ಆಲ್ರೆಡಿ ಡೈರೆಕ್ಟ್ ಸೆಲೆಕ್ಟ್ ಆಗಿದ್ದ? ಅದಕ್ಕೆ ಮುಂಚೆ ಬೇರೆ ಯಾವುದೋ ಪ್ರಾಜೆಕ್ಟ್ ಮಾಡಬೇಕಾಗಿತ್ತು. ಈವನ್ ದಟ್ ವಾಸ್ ಅ ಸೂಪರ್ ಹಿಟ್ ಸೀರಿಯಲ್ ಸೇಮ್ ಚಾನಲಲ್ಲಿ. ಬಟ್ ಅಲ್ಲಿ ನಾನು ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಇಲ್ಲಿ ಇನ್ನೊಂದು ಸೀರಿಯಲ್ ಏನೋ ಶುರು ಆಗ್ತಿದೆ ಅಂತ ಕಾಲ್ ಬಂತು. ಲೈಕ್ ಓಕೆ ಅಂತ ಹೋಗಿ ಅಟೆಂಡ್ ಮಾಡಿದೆ. ಅವತ್ತು ಲುಕ್ ಟೆಸ್ಟ್ ಅಂತ ಮಾಡಿದ್ರು ಅಷ್ಟೇ, ನಾಟ್ ಲೈಕ್ ಟಿಪಿಕಲ್ ಆಡಿಷನ್ ಡೈಲಾಗ್ಸ್ ಎಲ್ಲ ಕೊಟ್ಟು ಆ ಥರ ಎಲ್ಲ ಏನೂ ಮಾಡಿಲ್ಲ. ಲುಕ್ ಟೆಸ್ಟ್ ಮಾಡಿದ್ರು. ಲುಕ್ ಟೆಸ್ಟ್ ಆದಮೇಲೆ ಅದೇ ಈ ಥರ ನೆಗೆಟಿವ್ ರೋಲ್ ಅದು ಇದು ಅಂತ ಹೇಳಿದ್ರು. ಓಕೆ ಫೈನ್. ಆ್ಯಂಡ್ ಆವಾಗಿನ್ನೂ ಲೈಕ್ ಆವಾಗ ತಾನೇ ಹೊಸದಾಗಿ ಎಂಟ್ರಿ ಆಗಿದ್ದಿತ್ತು ಇಂಡಸ್ಟ್ರಿಗೆ. ಐ ವಾಸ್ ನಾಟ್ ಪರ್ಟಿಕ್ಯುಲರ್ ಅಬೌಟ್ ರೋಲ್ಸ್. ಇದೇ ಥರ ಪಾತ್ರ ಮಾಡಬೇಕು, ಅದೇ ಥರ ಪಾತ್ರ ಮಾಡಬೇಕು, ಆ ಥರದ್ದೆಲ್ಲ ನನ್ನ ತಲೆಯಲ್ಲಿ ಏನೂ ಇರಲಿಲ್ಲ. ಆ್ಯಂಡ್ ನನಗೆ ಆವಾಗ ಜಾಸ್ತಿ ನೆಗೆಟಿವ್ ಆ ಥರನೇ ಇಷ್ಟ ಇತ್ತು ಒಂದು ಸ್ವಲ್ಪ. ಬಿಕಾಸ್ ನನ್ನ ಫಸ್ಟ್ ಸೀರಿಯಲಲ್ಲೂ ಒಂದು ಸ್ವಲ್ಪ ನೆಗೆಟಿವ್ ಶೇಡ್ ಇತ್ತು. ಆ್ಯಂಡ್ ನೆಗೆಟಿವ್ ಅಂದರೆ ಇನ್ನೂ ಫುಲ್ ಚೆನ್ನಾಗಿ ರೆಡಿ ಆಗ್ಬೋದು. ಆವಾಗೆಲ್ಲ ಅದೇ ಜ್ಯುವೆಲ್ರೀಸ್ ಎಲ್ಲ ಒಂದಷ್ಟು ಹಾಕೋಬೋದು, ಫುಲ್ ಡಿಫ್ರೆಂಟ್ ಹೇರ್ ಸ್ಟೈಲ್ಸು, ಡಿಫ್ರೆಂಟ್ ಕಾಸ್ಟ್ಯೂಮ್ಸ್, ಲೈಕ್ ಏನು ಬೇಕಾದರೂ ಡ್ರೆಸ್ ಚೂಸ್ ಮಾಡ್ಬೋದು. ಆ ಥರದ ತಲೆಯಲ್ಲಿತ್ತು. ಆ್ಯಕ್ಟಿಂಗ್ ವೈಸ್ ನಾನು ಯೋಚನೆ ಮಾಡಿರಲಿಲ್ಲ ಆವಾಗ. ಸರಿ ಈ ಥರ ಮಾಯಾ ರೋಲ್ ಓಕೆ ಅಂದ್ಬಿಟ್ಟು ಆ ಥರ ಶುರುವಾಗಿತ್ತು ಅದು. ಆ್ಯಂಡ್ ನಾನು ಕ್ಯಾರೆಕ್ಟರ್ ಏನು ಅದೆಲ್ಲ ಬೇಸಿಕಾಗಿ ಕೇಳಿದ್ದು ಅಷ್ಟೇ. ಅವರು ಅದೇ ಈ ಥರ ನೆಗೆಟಿವ್ ಮೇನ್ ವಿಲನ್ ಇರ್ತಾರೆ, ಅವ್ರ ತಂಗಿ ಇದು ನೆಗೆಟಿವೇ ಅಂತ ಹೇಳಿದ್ರು. ಓಕೆ ಫೈನ್ ಅಂತ. ಬಟ್ ಅದು ಹೋಗ್ತಾ ಈ ನವರಸಗಳೇನಿದೆ, ಐ ಥಿಂಕ್ ಮಾಯಾ ಪಾತ್ರ ಒಂದೇ ಅನಿಸುತ್ತೆ ನವರಸಗಳಿದ್ದಿತ್ತು. ರೊಮ್ಯಾನ್ಸ್ ಇತ್ತು, ಕಾಮಿಡಿ ಇತ್ತು, ಫುಲ್ಲು ಜೆಲಸಿ ಇತ್ತು, ಪ್ರತಿ ಒಂದು ಆಸ್ಪೆಕ್ಟು ಇತ್ತು ಮಾಯಾ ರೋಲ್. ಆ್ಯಂಡ್ ನೆಗೆಟಿವ್ ಇಂದ ಅದು ಪಾಸಿಟಿವ್ ಆ ಒಂದು ಚೇಂಜ್ ಓವರ್ ಇತ್ತಲ್ಲ. ಸೊ ಅದು ಮಾಡ್ತಾ ನನಗೆ ಆ ಮಾಯಾ ಪಾತ್ರ ಸಖತ್ ಇಷ್ಟ ಆಗೋಕ್ಕೆ ಶುರು ಆಯಿತು. ಆ ಒಂದು ಪ್ರಾಸೆಸ್ಸಲ್ಲಿ ಯಾವ್ದಾದ್ರು ಮರೆಯಲಾದ ಯಾವ್ದಾದ್ರು ಒಂದು ಮೆಮೊರೇಬಲ್ ಇವೆಂಟ್ ಇದ್ದರೆ, ಯಾವ್ದಾದ್ರು ಒಂದು ಘಟನೆ ನಡೆದಿದ್ರೆ, ಮೋಸ್ಟ್ ಪ್ರಾಬ್ಲಿ ನಿಮ್ಮ ಫ್ಯಾನ್ ಜೊತೆ ಇರ್ಬೋದು ಅಥವಾ ಶೂಟಿಂಗ್ ಸೆಟ್ಟಲ್ಲಿ ಇರ್ಬೋದು. ಶೂಟಿಂಗ್ ಸೆಟ್ಟಲ್ಲಿ ವಿ ಹ್ಯಾಡ್ ಲಾಡ್ ಆಫ್ ಫನ್ ಪ್ರತಿದಿನನೂ. ಬಿಕಾಸ್ ಪ್ರತಿದಿನ ಪ್ರತಿಯೊಬ್ಬರು ಇರ್ತಾಯಿದ್ರು, ಒಬ್ಬರು ಮಿಸ್ ಆದರು ಆ ಥರದ್ದು ತುಂಬ ರೇರ್ ಇರ್ತಾಯಿತ್ತು. ಇಲ್ಲಾಂದರೆ ಪ್ರತಿದಿನವೂ ಎಲ್ಲ ಆರ್ಟಿಸ್ಟ್ಗಳು ಇರ್ತಿದ್ವಿ. ಆ್ಯಂಡ್ ನಾವೆಲ್ಲ ಒಂದೇ ಏಜ್ ಗ್ರೂಪ್ ಬೇರೆ, ಫುಲ್ ಮಜಾ ಮಾಡ್ತಿದ್ವಿ. ಬಟ್ ಆ್ಯಸ್ ಕ್ಯಾರೆಕ್ಟರ್ ಅಂತ ನೋಡಿದ್ರೆ ಒಂದ್ಸರಿ ದೇವಸ್ಥಾನಕ್ಕೂ ಎಲ್ಲೋ ಹೋಗಿದ್ದಾಗ ಐ ವಾಸ್ ಡೂಯಿಂಗ್, ಆವಾಗ ನೆಗೆಟಿವ್ ರೋಲ್ ನಡೀತಾ ಇತ್ತು ಮಾಯಾದು. ಸೊ ಎಲ್ಲರಿಗೂ ಟಾರ್ಚರ್ ಕೊಡೋದು, ಆ ಥರ ಏನೇನೋ ಪ್ಲಾನ್ಸ್ ಮಾಡೋದು, ಆ ಥರದ್ದೆಲ್ಲ ನಡೀತಾ ಇತ್ತು. ಆವಾಗ ಒಂದು ಅಜ್ಜಿ ಏನೋ ಲೈಕ್ ಶಿ ಲಿಟ್ರಲಿ ಹಿಂಗೆಲ್ಲ ಮಾಡಿ ಏನಿದೆ ನಿನಗೆ ಅದು ಇದು ಅಂತ ನನ್ನ ಫುಲ್ಲು ಅಂದರೆ ಇಟ್ ವಾಸ್ ಲೈಕ್ ಆಲ್ ಆಫ್ ಎ ಸಡನ್ ಎಲ್ಲರೂ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಮಾಯಾ ಅಂತೆಲ್ಲ. ಅಜ್ಜಿ ಎಲ್ಲಿಂದನೋ ಆಲ್ ಆಫ್ ಎ ಸಡನ್ ಬಂದು ಹಿಂಗೆಲ್ಲ ಇದು ಮಾಡಿ ನಾನು ಅಯ್ಯೋ ಗುರು ಅಂತ. ಬಟ್ ಆ ಒಂದು ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಸೊ ಅಷ್ಟು ರೀಚ್ ಆಗಿದೆ ಅವ್ರಿಗೆ ಆ್ಯಂಡ್ ಅಷ್ಟು ಇನ್ವಾಲ್ವ್ ಆಗಿ ನೋಡ್ತಿದ್ದಾರೆ ಪಾತ್ರನ. ಸೊ ಅದು ಖುಷಿಯಾಗಿರೋ ವಿಷಯ. ಆ್ಯಂಡ್ ನಿಮ್ಮ ಮ್ಯಾರೇಜ್ ಲೈಕ್ ಆ್ಯಕ್ಚುಲಿ ಎಕ್ಸ್ಪೆಕ್ಟೇ ಎಷ್ಟೊಂದು ಜನ ಮಾಡಿರಲಿಲ್ಲ ಅನ್ಸುತ್ತೆ. ಎಷ್ಟೊಂದು ಜನಕ್ಕೆ ಮುರುಘಾ ಮಾಸ್ಟರ್ ಡಾನ್ಸ್ ಮಾಸ್ಟರ್ ಅಂತ ಪರಿಚಯ ಆಯಿತು, ನೀವೊಂದು ಆ್ಯಕ್ಟರ್ ಅಂತ ಪರಿಚಯ ಆಯಿತು. ಇವ್ರ ಮದುವೆ ಅನ್ನೋದು ಸರ್ಪ್ರೈಸಿಂಗು, ಖುಷಿ. ಆ್ಯಂಡ್ ಐ ಗೆಸ್
ಶಾಕ್. ಒಂಥರ ಮಿಕ್ಸ್ಡ್ ಎಮೋಷನ್ ಎಲ್ರಿಗೂ. ಆದರೆ ಒಟ್ಟಿನಲ್ಲಿ ಅಟ್ ದಿ ಎಂಡ್ ಇಟ್ ವಾಸ್ ಅ ಹ್ಯಾಪಿ ಫೀಲಿಂಗ್. ಅಂದರೆ ನಮ್ಗೆ ಆ್ಯಕ್ಚುಲಿ ಇಂಡಸ್ಟ್ರಿಲಿ ಹಾಗೆ ಯಾರೋ ಇಬ್ಬರು ಸೆಲೆಬ್ರಿಟೀಸೇ ಮದುವೆ ಆಗ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ಎಲ್ರಿಗೂ ಖುಷಿ ಆಗುತ್ತೆ. ಆ್ಯಂಡ್ ಎಷ್ಟೊಂದು ಜನಕ್ಕೆ ನಿಮ್ಮ ಲವ್ ಸ್ಟೋರಿ ಅದೆಲ್ಲ ಆಲ್ರೆಡಿ ಗೊತ್ತಿದೆ. ನೀವು ಇಬ್ಬರು ಫಸ್ಟ್ ಮೀಟ್ ಮಾಡಿದ್ದು ಎಲ್ಲಿ ಆ್ಯಂಡ್ ಯಾವ ಮೂಮೆಂಟಲ್ಲಿ ಓಕೆ ಇವ್ರನ್ನೇ ನಾನು ಮದುವೆ ಆಗ್ತಾ ಇರೋದು ಅಂತ ಮೂಮೆಂಟ್ ಯಾವುದು? ಅದನ್ನೆಲ್ಲ ಯಾಕೆ ನೆನಪಿಸ್ತೀರಾ? ಇಲ್ಲ ನಮಗೆ ಗೊತ್ತಾಗಬೇಕು. ಬಿಕಾಸ್ ಡೆಫಿನೆಟ್ಲಿ ನೀವು ಒನ್ ಆಫ್ ದ ಫೇವ್ರೆಟ್ ಕಪಲ್. ಇನ್ಫ್ಯಾಕ್ಟ್ ರಾಜಾರಾಣಿನೂ ಐ ಆಸ್ಕ್ ಅಬೌಟ್ ದಟ್ ಲೇಟರ್. ಆ ಶೋ ಬಂದ್ಮೇಲಂತೂ ನೀವು ತುಂಬ ಚೆನ್ನಾಗಿ ಫೇವ್ರೇಟ್ ಆಗಿದ್ದೀರಾ. ಫಸ್ಟ್ ಮೀಟ್ ಮಾಡಿದ್ದು ಲೈಕ್ ಇದೇ ಥರ ಒಂದು ಉದಯ ಟಿವಿಯಲ್ಲಿ ಒಂದು ಶೋ ಇತ್ತು. ಆ್ಯಂಡ್ ಇಟ್ ವಾಸ್ ಅ ಕಾಂಪಿಟೇಷನ್ ಬಿಟ್ವೀನ್ 2 ಸೀರಿಯಲ್ಸ್, ಡಾನ್ಸ್ ಹಾಗೆ ಸಿಂಗಿಂಗ್ ಕಾಂಪಿಟೇಷನ್ ಇದ್ದಿತ್ತು. ಅದು ಚೆನ್ನೈಯಲ್ಲಿ ಶೂಟ್ ನಡೀತಾ ಇತ್ತು. ಆ್ಯಂಡ್ ಕೊರಿಯೋಗ್ರಫರ್ಸ್ ಬಂದು ದೊಡ್ಡ ದೊಡ್ಡ ಕೊರಿಯೋಗ್ರಫರ್ಸ್, ಧನ್ಕುಮಾರ್ ಮಾಸ್ಟರ್ ಹಾಗೆ ಕಲೈ ಮಾಸ್ಟರ್. ಇವರು ಕಲೈ ಮಾಸ್ಟರ್ ಟೀಮಲ್ಲಿ ಇದ್ರು. ಆ್ಯಂಡ್ ಆವಾಗ ನಮ್ಮ ಸೀರಿಯಲ್ ಇದಕ್ಕೆ ಕಲೈ ಮಾಸ್ಟರ್ ಕೊರಿಯೋಗ್ರಫರ್ ಆ ಥರ ಇತ್ತು. ಆ್ಯಂಡ್ ಇವ್ರು ಆವಾಗ ಅಲ್ಲಿ ಅಸಿಸ್ಟೆಂಟ್ ಕೊರಿಯೋಗ್ರಫರ್ ಆಗಿದ್ರು. ಆ್ಯಂಡ್ ನಾನು ಆರ್ಟಿಸ್ಟ್, ನಮ್ಮ ಟೀಮ್ ಅವ್ರದೆಲ್ಲ ಡಾನ್ಸ್ ಇದಿತ್ತು. ನಾನು ಫಸ್ಟ್ ಮೀಟ್ ಮಾಡಿದ್ದು ಅಲ್ಲೇ ತಾನೆ. ಇಲ್ಲ 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 ನಿಮಿಷ ಟೈಮ್ ಇಲ್ಲ 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 ಅದಕ್ಕಿಂತ ತುಂಬಾ ವರ್ಷಗಳ ಹಿಂದೆ ನಾನ್ ಸ್ಕೂಲಲ್ಲಿ ಇದ್ದಾಗ, ಅಂದ್ರೆ ನೀವು ದಿ ವೆರಿ ವೆರಿ ಫಸ್ಟ್ ಟೈಮ್ ಅಂತ ಹೇಳೋದಾದ್ರೆ, ಐ ವಾಸ್ ಇನ್ ಸ್ಕೂಲ್ ಆ್ಯಂಡ್ ಹಿ ವಾಸ್ ಅರೌಂಡ್ 22-23 ಆ ಥರ ಏನೋ ಅನ್ಸುತ್ತೆ ತಾನೆ. ಹೈದರಾಬಾದ್ ಕಾಲೇಜ್ ಮುಗಿಸಿದ್ರಿ 20 ಆ ಥರ ಅನ್ಸುತ್ತೆ. ಇವರು ಹೈದರಾಬಾದಲ್ಲಿ ಡಿ ಮಾಡ್ತಾ ಇದ್ದೆ ಅವಾಗ. ಡಿ ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ಅವಾಗ ನಾನು ಡಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಅಂದರೆ ಡಿ ಕೊರಿಯೋಗ್ರಫಿ ಅಂದರೆ ಆಗ ಧನ್ಕುಮಾರ್ ಮಾಸ್ಟ್ರು ವೈಫ್ಗೆ ಇದ್ದಾರೆ, ಅವರು ಕೊರಿಯೋಗ್ರಫರ್ ಆಗಿ ಮಾಡ್ತಾ ಇದ್ರು. ಅದಕ್ಕೆ ಫಿನಾಲೆಗೆ ಸೆಮಿಫಿನಾಲೆಗೆ ನಾನು ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ಅವ್ರಿಗೆ ಬ್ಯಾಕ್ ಬೋನ್ ಆಗಿದ್ದು ಮಾಡ್ತಾ ಇದ್ದೆ. ಅವಾಗ ನಾನು ಬ್ಯಾಕ್ ಡ್ಯಾನ್ಸರ್ ಆಗಿ ಹೋಗಿದ್ದೆ ಒಂದು ಟೀಮ್ ಜೊತೆ. ಸೊ ಅಲ್ಲಿ ಡಾನ್ಸರ್ಸ್ ಎಲ್ಲ ಕಮ್ಮಿ ಆಗಿದ್ರು. ಆ್ಯಂಡ್ ನಾನು ಕ್ಲಾಸ್ಗೆ ಹೋಗ್ತಾ ಇದ್ದೆ. ಅವಾಗ ಮಾಡ್ತೀರಾ, ಇಂಟ್ರೆಸ್ಟ್ ಇದೆ, ನನಗೆ ಸ್ಕೂಲ್ ರಜೆ ಆಗ್ಬೇಕಷ್ಟೇ. ಸೊ ಸರಿ ಆಯಿತು ಅಂದ್ಬಿಟ್ಟು ಐ ವಾಸ್ ಅ ಬ್ಯಾಕ್ ಡ್ಯಾನ್ಸರ್. ಸೊ ಅವಾಗ ಅಲ್ಲಿ ಹೋಗಿದ್ದಾಗ ಇವ್ರನ್ನ ಸುಮ್ಮನೆ ನೋಡಿತ್ತು, ಒಳ್ಳೆ ಹುಚ್ಚಂಗೆ ಬರ್ತಾ ಇದ್ರು. ಆಮೇಲೆ ಓಕೆ ಬೇರೆಯವ್ರಿಗೆ ಓಕೆ ಅಂತ ಅವತ್ತು ಫಸ್ಟ್ ಟೈಮ್ ನಾನು ನೋಡಿದ್ದು ಅಷ್ಟೇ. ಇಲ್ಲ ನೋಡಿದ್ದೆ, ಮಾತಾಡಿಸ್ತಲ್ಲ ಇದ್ದೆ. ನಾವಿಬ್ರು ಇನ್ನೊಬ್ರು ದಿನೇಶ್ ಅಂತ ಇಬ್ರು ಜನ ಮಾತ್ರ ಐಸ್ ಕ್ರೀಮ್ ಇದ್ವಿ ಆ ಥರ. ಅಲ್ಲಿ ಅದು ಸೀಕ್ರೆಟ್ ಅಂತಲ್ಲ, ಆಗ ಮಜಾ. ಆಗ ನನ್ನ ಮೈಂಡಲ್ಲೂ ಇದೆಲ್ಲ ಇರ್ಲಿಲ್ಲ ಅವಾಗ. ಸರ್ ಬೇರೆನೆ ಅವಾಗ ಆಟ ಆಡ್ಕೊಂಡು ಇವರು ಮತ್ತೆ ದಿನೇಶ್ ಅನ್ನೋರು ಅವಾಗಿನ್ನು ಚಿಕ್ಕ ಹುಡುಗಿಯಲ್ಲ, ಇಡೀ ಇದ್ರಲ್ಲೇ ನಾನೇ ಲೈಕ್ ಐ ವಾಸ್ ಯಂಗೆಸ್ಟ್. ಸೊ ಅದಕ್ಕೋಸ್ಕರ ಐಸ್ ಕ್ರೀಮ್ ತಿಂತೀಯಾ, ಇದ್ರ ಚಾಕ್ಲೇಟ್ ಕೊಡ್ಸ್ತೀನಿ ಅದೆಲ್ಲ ಇರ್ತಲ್ಲ. ಸೊ ಆ ತರ ಹಂಗೆ ಕರ್ಕೊಂಡು ಹೋಗಿತ್ತು. ಸೊ ಅಲ್ಲೇ ಆಕ್ಚುಲಿ ಫಸ್ಟ್ ಪ್ಲಾನ್ ಆಗಿದ್ದು ದೇವ್ರ ಇದರಲ್ಲಿ. ಆಮೇಲೆ ಸಡನ್ ಆಗಿ ಒಂದ್ ದಿವಸ ಇವರು ಅದೆಲ್ಲ ಆಗಿ ಒಂದ್ ದಿವಸ ಉದಯ ಚಾನಲ್ದು ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ ಒಂದು ಟೀಮ್, ಅಂದ್ರೆ ಹೆಂಗಂದ್ರೆ ಅದು ಒಂದು ಸೀರಿಯಲ್ ಟೀಮ್ಸ್ ಕೊರಿಯೋಗ್ರಫಿ ಮಾಡ್ಬೇಕು, ಒಂದೊಂದು ಸೀರಿಯಲ್ ಕೊರಿಯೋಗ್ರಫಿ. ಓಕೆ, ಒಂದು ಸೀರಿಯಲ್ ಎಲ್ಲ ಕೊರಿಯೋಗ್ರಫಿ ಮಾಡ್ತಾ ಇದ್ರೆ ಎಲ್ಲರೂ ಬಂದಿದ್ರು ಆ ಟೀಮಿಂದ. ಲಾಸ್ಟಲ್ಲಿ ಇವ್ರು ಬಂದಿದ್ದ ತಕ್ಷಣ ನಾನು ಶಾಕು ನಿಮ್ಮ ಮನೇಲಿ ಆವಾಗ ನೋಡಿ ಅಂತ ಮತ್ತೆ ಹೋಗಿದ್ರಲ್ಲಿ ನನ್ನ ಆಮೇಲೆ ಎಲ್ಲೋ ನೋಡಿದಿನಲ್ಲ ಇವ್ರನ್ನ, ಎಲ್ಲೋ ನೋಡಿದಿನಲ್ಲ ಅಂತ. ಆಮೇಲೆ ಸರಿ ಅಲ್ಲಿ ಮಾತಾಡ್ಸ್ಕೊಂಡು ಸ್ಟಾರ್ಟ್ ಮಾಡಿದ್ದು ಹಂಗೆ. ಅದಾದ್ಮೇಲೆ ಆಫ್ಟರ್ ಅದು ಉದಯ ಆಗಿನೂ ಸುಮಾರು ವರ್ಷ ಆದ್ಮೇಲೆ ಈ ಒಂದು ಮದ್ವೆ ಎಲ್ಲ ಡಿಸೈಡ್ ಆಗಿದ್ದ. ತುಂಬಾ ಬ್ಯಾಕ್ ಸ್ಟೋರಿ ಯಾವ್ದೋ ಕಾಲದ, ಹೌದು ಹೌದು, ಅದು 2013 ಅಲ್ಲಿ ಆ ಟೈಮಲ್ಲಿ ಆಗ್ತಾ ಇದ್ದಿದ್ದು. ಅವಾಗ ಹಂಗೆ ಕೊರಿಯೋಗ್ರಫಿ ಮಾಡ್ತಾ ಮಾಡ್ತಾ ನಾನು ಸುಮ್ಮನೆ ಹೇಳಿದ್ರೆ ಅವ್ರು ತಮಾಷೆ ಅನ್ಕೊಂಡ್ಬಿಟ್ಟಿದ್ರು. ನಾನೇನು ತಮಾಷೆನೆ ಮಾಡಿತ್ತು, ನಾನ್ ನಿಜ ಅನ್ಕೊಂಡ್ ಬಿದ್ದೆ. ಇಲ್ಲಿ ಟ್ವಿಸ್ಟ್ ಆಗೋಯ್ತು ಒಂಚೂರು, ಆಮೇಲೆ ರಿಯಲೈಸ್ ಆಯ್ತು. ಬಟ್ ವಿ ಆರ್ ಹ್ಯಾಪಿ. ಅದು ಸುಮ್ಮನೆ ತಮಾಷೆ ಮಾಡಿದ್ದೆ ಅಥವಾ ಖುಷಿ ಇದೆ ಅಲ್ವಾ? ಬಟ್ ನಮ್ಗೆಲ್ರಿಗೂ ಖುಷಿ ಇದೆ. ಅಂದ್ರೂ ಏನು ಹೇಳಿದ ತಕ್ಷಣ ಏನು ಒಪ್ಕೊಂಡಿಲ್ಲ, 1 ವರ್ಷ ಆಟ ಆಡ್ಸೋರು ಕಾಯಿಸಿ. ಅದಾದ್ಮೇಲೆ ಮತ್ತೆ ಚಿಕ್ಕ ಹುಡುಗಿನ ಮೋಸ ಮಾಡಪ್ಪ ನೀನ್ ಹೇಳೋದ್ರೆ ಇಶಿ ನನಗೆ ತುಂಬಾ ಜಾಸ್ತಿ. ಹಂಗೆಲ್ಲ ಇಲ್ಲ, ನಮ್ಮಿಬ್ರಿಗೆ 1 ವರ್ಷ ಡಿಫ್ರೆನ್ಸ್. ಇಲ್ಲ ಇಲ್ಲ 1 ವರ್ಷ ಅಲ್ಲ. ಇಲ್ಲ ಅದೆಲ್ಲ ಏನು ಬೇಡ,
ನೀವ್ ಇವಾಗ ಹಿಂಗಿರೋದ್ ನೋಡಿದ್ರೆ ಏನಾದ್ರು ಡಿಫ್ರೆನ್ಸ್ ಇದೆಯಾ ಬಿಫೋರ್ ಮ್ಯಾರೇಜ್ ನಿಮ್ಮ ಫ್ರೆಂಡ್ಶಿಪ್ ಇದ್ದಿದ್ದಕ್ಕೂ ಮದ್ವೆ ಅಂತ ಆಯ್ತು ಅಷ್ಟೇ ಒಂದು ಸೀರಿಯಸ್ಲಿ ಏನ್ ಸೇಮ್ ನಾವೇನು ಅಂದ್ರೆ ಚೇಂಜಸ್ ಆಗಿದೆ, ಸುಳ್ಳು ಹೇಳ್ಬೇಡಿ. ಇವಾಗ ಸ್ವಲ್ಪ ಟಾರ್ಚರ್ ಜಾಸ್ತಿ, ಡೈಲಿ ಟಾರ್ಚರ್ ಅದೇ ಇವ್ರು ನನ್ ಟಾರ್ಚರ್, ನಾನು ಇವ್ರ ಟಾರ್ಚರ್. ಇಟ್ಸ್ ನಾಟ್ ಲೈಕ್ Mutual ಟಾರ್ಚರ್ ಮಾಡ್ತೀನಿ ಅಂತ ಏನಿಲ್ಲ. ವೆರಿ ಮ್ಯೂಚುವಲ್. ಯಾ, ಹಂಗೆ ಒಂಥರ ಬ್ಯಾಲೆನ್ಸ್ ರಿಲೇಶನ್ಶಿಪ್ ಇದೆ. ಸರ್, ನೀವು ತುಂಬ ದೊಡ್ಡ ನಟರ ಜೊತೆ ಕೆಲಸ ಮಾಡಿದ್ದೀರಾ ಆ್ಯಂಡ್ ನಮಗೆ ತುಂಬ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ನೀವು ಕಮಲ್ ಹಾಸನ್ ಸರ್, ಜೂನಿಯರ್ NTR ಸರ್, ಲಿಸ್ಟ್ ಮಾಡ್ತಾ ಹೋದರೆ ತುಂಬ ಉದ್ದ ಇದೆ ಲಿಸ್ಟು. ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದೀರಾ. ಹೀಗೆಲ್ಲ ಇದ್ದೂ ಯು ಸ್ಟಿಲ್ ಒಂಥರ ಒಂದು ಡಾನ್ಸ್ ಮಾಸ್ಟರ್ ಆಗಿ ಅದೇ ಡಾನ್ಸ್ ಕ್ಲಾಸಸ್ಗೆ ಹೋಗಿ ಎಲ್ಲರ ಜೊತೆ ತುಂಬ ಡೌನ್ ಟು ಅರ್ತ್ ಅನ್ನೋದಕ್ಕಿಂತ ನಮ್ಮ ಜೊತೆ ನಮ್ಮವರಾಗೇ ಇರ್ತೀರಾ. ಹೌ ಡಸ್ ದಟ್ ಫೀಲ್ ಅಂಥ ದೊಡ್ಡ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿರೋದು? ಅಂದರೆ ಅದೇ ಅದಕ್ಕೆ ಕಾರಣ ನನ್ನ ಡ್ಯಾನ್ಸೇ ಅಷ್ಟೇ. ಡ್ಯಾನ್ಸಿಂದ ಮತ್ತು ನಾನು ಅದಾದಮೇಲೆ ಚೆನ್ನೈಗೆ ಹೋಗಿ ಕಾರ್ಡ್ ತೊಗೊಂಡು ಚೆನ್ನೈಯಲ್ಲಿ ವರ್ಕ್ ಮಾಡಿ ಆಮೇಲೆ ಅಲ್ಲಿಂದನೇ ನನಗೆ ಅಲ್ಲಿ ರಾಜ್ ಸುಂದ್ರ ಮಾಸ್ಟರ್ ಜೊತೆ ಅವ್ರ ಟೀಮಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸಿನಿಮಾಲ್ಲಿ ವರ್ಕ್ ಮಾಡಬೇಕಾದ್ರೇ ಎಲ್ಲರನ್ನ ಮೀಟ್ ಮಾಡಿ ಮತ್ತು ಅಸಿಸ್ಟೆಂಟ್ಸ್ ಮಾಡಬೇಕಾದ್ರೆ ಎಲ್ಲರಿಗೂ ಅದರಿಂದ ಏನನ್ನೋದು ಸೀರಿಯಸ್ಲಿ ಅದೊಂದು ಗಾಡ್ ಗಿಫ್ಟೇ ನನಗೆ. ಬಿಕಾಸ್ ಅಂದರೆ ಅದರಿಂದ ಆ್ಯಟಿಟ್ಯೂಡ್ ಅನ್ನೋದೆಲ್ಲ ಏನೂ ಇಲ್ಲ, ಮತ್ತು ಡೌನ್ ಟು ಅರ್ತ್ ಅನ್ನೋದನ್ನು ನಾನು ಹಿಂಗೆ, ನನ್ನ ಕ್ಯಾರೆಕ್ಟರ್ ಹಿಂಗೆ, ನಾನು ಯಾವಾಗಲೂ ಹಿಂಗೆ ಇರ್ತೀನಿ ಅಷ್ಟೇ. ಅದೇ ಅವ್ರ ಜೊತೆ ಕೆಲಸ ಮಾಡಿರೋದು ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಪ್ಪ, ನಾನು ಇವ್ರ ಜೊತೆ ಕೆಲಸ ಮಾಡಿದ್ದೀನಿ. ಲೈಫಲ್ಲಿ ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತಲ್ವ, ಇಂಥವ್ರ ಜೊತೆಲ್ಲ ಕೆಲಸ ಮಾಡಬೇಕು ಅಂತ. ಅಂಥವ್ರ ಜೊತೆಲ್ಲ ಕೆಲಸ ಮಾಡಿದ್ದೀನಿ ಅಂತ ಒಂದು ತುಂಬ ತುಂಬ ದೊಡ್ಡ ಖುಷಿ ಇದೆ ನನಗೆ ಲೈಫಲ್ಲಿ. ಅಂದರೆ ಇನ್ಮೇಲೆ ನಾನು ಸಿನಿಮಾಗೆ ಫುಲ್ ಫ್ಲೆಜ್ಡಾಗಿ ವರ್ಕ್ ಮಾಡಿ ಆದಷ್ಟು ನನಗೆ ಗೊತ್ತಿಲ್ಲ, ನೆಕ್ಸ್ಟ್ ನಾನು ತಿರ್ಗಾ ಅದೇ ಹಂಗೆ ಫುಲ್ ಫ್ಲೆಜ್ಡಾಗಿ ಕೊರಿಯೋಗ್ರಾಫರ್ ಆದಮೇಲೆ ಅವ್ರಿಗೆಲ್ಲ ಕೆಲಸ ಮಾಡ್ತೀನೋ ಇಲ್ವಾ ಅಂತ ನನ್ನ ಕೈಲಿ ಆದಷ್ಟು, ಬಟ್ ತಿರ್ಗಾ ಆ ಥರ ಅವ್ರ ಜೊತೆ ಎಲ್ಲ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ. ಖಂಡಿತ. ನೀವು ಆಬ್ವಿಯಸ್ಲಿ ನೀವು ಹೇಳ್ದಂಗೆ ಅಂಥವ್ರ ಜೊತೆ ಕೆಲಸ ಮಾಡೋದೇ ಒಂದು ಬಿಗ್ ಆಪರ್ಚುನಿಟಿ. ಆ್ಯಂಡ್ ಎಲ್ಲರ ಜೊತೆ ಕೆಲಸ ಮಾಡಿರೋದು ಸ್ಪೆಷಲ್ಲೇ. ಯಾವುದು ತುಂಬ ತುಂಬ ಸ್ಪೆಷಲ್ ಅಂದರೆ ಅಷ್ಟರಲ್ಲಿ ಫಸ್ಟ್ ಅಂತ ಪ್ಲೇಸ್ ಮಾಡಿದ್ರೆ? ಸ್ಪೆಷಲ್ ಅಂತ ಹೇಳಿದ್ರೆ ಹೇಳಕ್ ಕಷ್ಟ ಅಂತ ಗೊತ್ತು ಸರ್, ಆದ್ರೆ ನೀವು ಹೇಳಬೇಕು. ಇಲ್ಲ, ಸ್ಪೆಷಲ್ ಅಂದರೆ ನನಗೆ ಪ್ರಭುದೇವ ಮಾಸ್ಟರ್ ಜೊತೆ ಮಾಡಿದ್ದು ನನಗೆ ತುಂಬ ಸ್ಪೆಷಲ್. ಆಮೇಲೆ ಅದು ಹೆಂಗಂದ್ರೆ ಅವ್ರ ಹಿಂದೆ ಗ್ರೂಪು ಆಡಿದ್ದೀನಿ. ನನಗೇನು ಸಕ್ಕ ದೊಡ್ಡ ಹೆಮ್ಮೆ ಅಂದರೆ ನಾನು ಅವರು ಕೊರಿಯೋಗ್ರಫಿ ಮಾಡಿದೆ ಒಂದು ಶೋಗೆ. ಅದ್ರಲ್ಲಿ ನನಗೆ ಇನ್ನೂ ನನ್ನ ಡ್ಯಾನ್ಸ್ ಲೈಫಿಗೆ ಬಂದಿದ್ದಕ್ಕೂ ನಾನು ಏನೋ ಒಂದು ಮಾಡಿದೆ ಗುರು ಅನ್ನೋ ಒಂದು ತುಂಬ ಅದೊಂದು ಸ್ಯಾಟಿಸ್ಫೈಡ್ ನನಗೆ. ಡೆಫಿನೆಟ್ಲಿ ನನಗೆ ಎಷ್ಟು ಖುಷಿ ಆಗ್ತಿದೆ ಹೇಳಕ್ಕಾಗಲ್ಲ ನನಗೆ. ಸರ್ ಪ್ರಭುದೇವ್ ಅವ್ರ ಜೊತೆ ವರ್ಕ್ ಮಾಡಿದ್ದಾರೆ ಅದಕ್ಕಿಂತ ಬೇರೆ ಏನು ಬೇಡ ಅನ್ಸುತ್ತೆ ಅಷ್ಟೇ. ಅಂದರೆ ಯಾಕಂದರೆ ಡ್ಯಾನ್ಸ್ ಗಾಡ್ ಅವ್ರಿಗೆ ನಾನು ಮಾಡಿದ್ದೀನಿ ಅಂದರೆ ಅದೇ ಖುಷಿ ನನಗೆ. ಆ್ಯಂಡ್ ನೀವು ಕನ್ನಡ ಇಂಡಸ್ಟ್ರಿಲಿ ಆಲ್ರೆಡಿ ಪಾಪ್ಯುಲರ್ ಆಗಿದ್ರಿ. ನೀವು ತಮಿಳು, ತೆಲುಗುಲು ವರ್ಕ್ ಮಾಡಿದ್ದೀರಾ. ಆ್ಯಂಡ್ ಇವಾಗ ಹೇಗೆ ಅಂತಂದರೆ ಇವಾಗೆಲ್ಲ ನಾವು ನೋಡ್ತಿದ್ದೀವಿ ಸಿನಿಮಾ ಪ್ಯಾನ್ ಇಂಡಿಯಾ ಅಂತೆಲ್ಲ ಆಗುತ್ತೆ. ಆ್ಯಂಡ್ ನೀವು ಬೇರೆ ಲ್ಯಾಂಗ್ವೇಜಲ್ಲಿ ವರ್ಕ್ ಮಾಡಿದ್ದೀರಾ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ್ಯಂಡ್ ಇನ್ಫ್ಯಾಕ್ಟ್ ಮೋಸ್ಟ್ ಪ್ರಾಬಬ್ಲಿ ನಮಗೊಂದು ಗುಣ ಇದೆಯೇನೋ, ನಾವು ತುಂಬ ಈಸಿಯಾಗಿ ಬೇರೆ ಒಂದು ಲ್ಯಾಂಗ್ವೇಜ್ಗೆ ಅಡ್ಜಸ್ಟ್ ಆಗೋದಿರ್ಬೋದು, ಅಡ್ಯಾಪ್ಟ್ ಆಗೋದಿರ್ಬೋದು. ಅಲ್ಲಿನ ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿತ್ತು? ಆ್ಯಂಡ್ ಕನ್ನಡತಿಯಾಗಿ ಇನ್ನೊಂದು ಭಾಷೆಯಲ್ಲಿ ಹೋಗಿ ಒಂದು ಒಳ್ಳೆ ವರ್ಕ್ ಕೊಟ್ಟು ಬರೋದಕ್ಕೆ ಹೆಂಗೆ ಅನ್ಸುತ್ತೆ? ಸಖತ್ ಖುಷಿ ಆಗುತ್ತೆ. ಆ್ಯಂಡ್ ನೀವು ಹೇಳ್ದ ಹಾಗೆ, ಆ್ಯಂಡ್ ಸ್ಪೆಷಲಿ ನಾವು ಕನ್ನಡದವ್ರು ಎಲ್ಲೇ ಹೋದ್ರೂ ಅಡ್ಜಸ್ಟ್ ಆಗ್ಬಿಡ್ತೀವಿ. ಯಾ, ಆ್ಯಂಡ್ ಭಾಷೆ ಆಗಿರ್ಬೋದು, ಅಲ್ಲಿನ ವೆದರ್ ಕಂಡೀಷನ್ ಏನೇ ಇರ್ಬೋದು, ತುಂಬ ಈಸಿಯಾಗಿ ಅಡ್ಯಾಪ್ಟ್ ಆಗಿಬಿಡ್ತೀವಿ. ಆ್ಯಂಡ್ ಐ ಥಿಂಕ್ ಅದು ನಮಗೊಂದು ಪ್ಲಸ್ ಪಾಯಿಂಟ್ ಅನಿಸುತ್ತೆ. ಆ್ಯಂಡ್ ಅಲ್ಲಿ ಹೋದಾಗ್ಲೂ ಅಷ್ಟೇ ಅಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಕನ್ನಡದವರು ಅಂದ್ರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಒಂದು ಇದಿರುತ್ತೆ. ರೆಸ್ಪೆಕ್ಟ್ ಇರ್ಬೋದು, ಅದೊಂದು ಪ್ರೀತಿ ಇರ್ಬೋದು, ಏನಾದ್ರೂ ಒಂಥರ ಎಲ್ಲ ಎಕ್ಸ್ಟ್ರಾ ಇರುತ್ತೆ, ಎಲ್ಲ ಓವರ್ ಆಗಿರುತ್ತೆ. ನಾವು ಓಕೆ ಫೈನ್, ಆರಾಮಾಗಿರಿ, ನಾವು ಆರಾಮಾಗಿದ್ದೀವಿ. ಸೊ ಆ ಥರ ಹೇಳಬೇಕು, ಅಷ್ಟು ಪ್ರೀತಿ ತೋರಿಸ್ತಾರೆ. ಆ್ಯಂಡ್ ಐ ಥಿಂಕ್ ಅದು ನಮ್ಗಿನ್ನೂ ಕಂಫರ್ಟಬಲ್ ಕೊಡುತ್ತೆ ಅಲ್ಲಿ ಆರಾಮಾಗಿ ಕೆಲಸ ಮಾಡೋದಕ್ಕೆ. ಯಾಕೆಂದರೆ ಇಲ್ಲಿ ನಮಗೆ ಪ್ರಾಂಪ್ಟ್ ಮಾಡಲ್ಲ. ಸೊ ನಮ್ಮ ಲೈನ್ಸ್ ನಾವೇ ವಿಲ್ ಸಿ ಆ್ಯಂಡ್ ವಿಲ್ ಫೀಲ್. ನಾವು ಸಿಚುಯೇಷನ್ ಏನಿದೆ ಅದು ನೋಡಿಕೊಂಡು ವಿಲ್ ಟಾಕ್ ಅಲ್ಲ. ಕನ್ನಡದಲ್ಲಿ ನಾವು ಮೈಕ್ ಹಾಕೊಂಡಿರ್ತೀವಿ, ಸ್ಪಾಂಟೇನಿಯಸ್ ಆಗಿರುತ್ತೆ. ಆ್ಯಂಡ್ ವಿ ಕ್ಯಾನ್ ಚೇಂಜ್ ದ ವರ್ಡ್ಸ್ ಆ್ಯಸ್ ವೆಲ್. ಸೀನಿಗೆ ತಕ್ಕ ಹಾಗೆ ಏನು ಬರುತ್ತೋ ಕೊಲೋಕಿಯಲ್ ಆಗಿರುತ್ತೆ. ಬಟ್ ಅಲ್ಲೇನಿರುತ್ತೆ ಅಂದರೆ ಅವ್ರು ಹೇಳೋದನ್ನ ವಿ ಹ್ಯಾವ್ ಟು ರಿಪೀಟ್ ಇಟ್. ಈವನ್ ದೋ ನಾವು ಎಮೋಷನ್ಸ್ ಹಾಕಿ ಏನೇ ಮಾಡಿದ್ರು ಬಟ್ ನಾವೇನು ಚೇಂಜ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನಮ್ಗೆ ಸ್ಪಾಟಲ್ಲೇ ಮೇ ಬಿ ಬಿಕಾಸ್ ಆಫ್ ದ ಲ್ಯಾಂಗ್ವೇಜ್ ಇರ್ಬೋದು ಆ್ಯಂಡ್ ಪ್ರಾಂಪ್ಟಿಂದ ಇರ್ಬೋದು. ಸೊ ಆ ಥರದ್ದಲ್ಲಿ ನಡೆಯುತ್ತೆ. ಸೊ ಅವ್ರು ಏನು ಹೇಳ್ತಾರೋ ನಾವು ಹೇಳೋದು ವಿತ್ ಎಮೋಷನ್ಸ್, ಆ ಥರ ಇರುತ್ತೆ. ಬಟ್ ಕನ್ನಡದಲ್ಲಿ ಆ ಥರ ಇಲ್ಲ. ನಮಗೆ ಒಂದು ಫ್ರೀಡಮ್ ಇರುತ್ತೆ. ನಮ್ಗೆ ಹೇಗೆ ಬೇಕೋ ಆ ಥರ ಮಾಡ್ಬೋದು, ಆ ಥರ ಇರುತ್ತೆ.
ಬಟ್ ಅದೇ ಇಲ್ಲಿಂದ ಕಲ್ತಿರೋದು. ಮದುವೆ ಆದ್ಮೇಲೆ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಚೇಂಜ್ ಬಂದಿದೆ, ಅದೇನು ಗೊತ್ತಾ? ನಿಮ್ಮ ಯೂಟ್ಯೂಬ್ ಚಾನಲ್ಲು ಸಿಕ್ಕಾಪಟ್ಟೆ ಪಾಪ್ಯುಲರು. ನಾನೇ ಎಕ್ಸ್ಪೆಕ್ಟ್ ನಾನು ಫಾಲೋ ಮಾಡ್ತಾ ಇದ್ದೀನಿ. ಐ ಕೀಪ್ ದಟ್ ಅಪ್ಡೇಟ್. ನೆಕ್ಸ್ಟ್ ಏನು ವಿಡಿಯೋ ಬರ್ಬೋದು ಏನು ಎತ್ತ ಅಂತ. ಯೂಟ್ಯೂಬ್ ಚಾನೆಲ್ ಈ ಐಡಿಯಾ ಬಂದಿದ್ದು ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆಯಾ ಈ ಥರ ಸ್ಟಾರ್ಟ್ ಮಾಡೋಣ ಅಂತ? ಇವಾಗ ಯೂಟ್ಯೂಬ್ ಚಾನಲ್ಗೆ ಬರ್ತಿರೋ ರೆಸ್ಪಾನ್ಸ್ ಹೇಗಿದೆ? ಮೈ ಬ್ರದರ್ ಆ್ಯಕ್ಚುಲಿ ಯೂಟ್ಯೂಬ್ ಶುರು ಮಾಡೋಣ ಅಂತ ಕೋವಿಡ್ ಮುಂಚೆಯಿಂದನೂ ಹೇಳ್ತಾ ಇದ್ದು. ವಿವರ್ ಲೈಕ್ ಯೂಟ್ಯೂಬ್ ಸುಮ್ಮನೆ ಇರಪ್ಪ, ಫಸ್ಟ್ ಶೂಟಿಂಗ್ ಇದೆಲ್ಲ ಆಗಲಿ ಆಮೇಲೆ ನೋಡ್ಕೊಳ್ಳೋಣ. ವಿವರ್ ಲೈಕ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್. ಬೇಡ ಅಂತ ಅದೆಲ್ಲ ಇತ್ತು. ಆಮೇಲೆ ಸರಿ ಕೋವಿಡ್ ಟೈಮಲ್ಲಿ ಹೆಂಗಿದ್ರು ಕೆಲಸ ಇಲ್ಲದೆ ಸುಮ್ಮನೆ ಇದ್ದೀವಲ್ಲ ಅಂತ ವಿ ಶಾಟ್ ಸ್ವಲ್ಪ ಟೀಸರ್ ಥರ ಎಲ್ಲ. ಅವರೇ ಎಲ್ಲ ಪ್ರವೀಣ್ ಅಂತ ಅವರೇ ಎಲ್ಲ ಪ್ಲ್ಯಾನ್ ಮಾಡಿ ಅದೆಲ್ಲ ಶೂಟ್ ಮಾಡಿದ್ವಿ, ಒಂದು ಚಿಕ್ಕ ಟೀಸರ್ ಥರ. ಬಟ್ ವಿ ಕುಡಂಟ್ ಟೇಕ್ ಇಟ್ ಫಾರ್ವರ್ಡ್ ಆವಾಗ. ಸೊ ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ತಿಂಗಳ ಗ್ಯಾಪ್ ಆದಮೇಲೆ ಮತ್ತೆ ವಿ ಸ್ಟಾರ್ಟೆಡ್. ಇವಾಗ ಫುಲ್ ಫ್ಲಜ್ಡಲ್ಲಿ ತುಂಬ ಒನ್ ಆಫ್ ದ ರಿಕ್ವೆಸ್ಟೆಡ್ ವಿಡಿಯೋಸ್ ಎಲ್ಲ ಬರ್ತಾರೆ, ಇದೇ ವಿಡಿಯೋ ಬೇಕು ನೆಕ್ಸ್ಟು ಹಾಗೆ ಹೀಗೆ ಅಂತೆಲ್ಲ. ಆ್ಯಂಡ್ ಇವಾಗ ಕರೆಂಟ್ಲಿ ಒನ್ ಆಫ್ ದ ಮೋಸ್ಟ್ ಅಪ್ಕಮಿಂಗ್ ಹ್ಯಾಪನಿಂಗ್ ನೆಕ್ಸ್ಟು ಯಾವ ಸಿನಿಮಾ ಸೈನ್ ಮಾಡ್ತಾರೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಫಸ್ಟ್ ಹೇಗಿದೆ ಎಕ್ಸ್ಪೀರಿಯನ್ಸ್ ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದಿರೋದು? ಆ್ಯಂಡ್ ಡೆಫಿನೆಟ್ಲಿ ಅವರಿಂದ ನಿಮಗೆ ದೇವ್ರು ಅನಗ್ಲಿಲ್ಲ ಅಲ್ಲ, ಆಕ್ಚುಲಿ ಗೊತ್ತಾ ಒಂದು ಮಾರಲ್ ಸಪೋರ್ಟ್ ಇದೆ ತಾನೆ. ಯಾರೋ ಒಬ್ರು ಮನೇಲಿ ಆಕ್ಟರ್ ಇದ್ದಾರೆ ಸದ್ಯ. ಯಾವ ಸಪೋರ್ಟ್ ಇಲ್ಲ ಸತ್ಯ ಹೇಳ್ಬೇಕಂದ್ರೆ. ನಿಜಾಗ್ಲೂ ಇಶಿ ಆಕ್ಟ್ ವಿಷಯದಲ್ಲಿ ಏನು ಸಪೋರ್ಟ್ ಮಾಡಲ್ಲ. ಇವು ಡ್ಯಾನ್ಸಿಂಗ್ ಚಾಂಪಿಯನ್ ನನಗೇನು ಹೇಳ್ಕೊಟ್ಟಿಲ್ಲ ಆ ಥರ ಅಲ್ಲಿರೋದು ಮ್ಯಾಟರು. ಇಲ್ಲ ಅಂದ್ರೆ ಅಲ್ಲಿ ಏನಕ್ಕೆ ಹೇಳ್ಕೊಟ್ಟಿಲ್ಲ, ಒಳ್ಳೇದೇ ಅಲ್ಲ. ಅಲ್ಲೊಂದು ರೀಸನ್ ಇತ್ತು. ಏನಕ್ಕೆ ರೀಸನ್ ಅಂದ್ರೆ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ನಾನು ಅಲ್ಲೇ ಕ್ರೂ ಗಂಡ ತಾನೆ ಮನೆಗೆ ಕೆಲಸ ಮಾಡಿರ್ಲಿ, ಮನೆಗೆ ಬಂದ್ಮೇಲೆ ನಾನು ಟಿಪ್ಸ್ ಕೊಡ್ತಾ ಇದ್ದೆ, ಹಿಂಗ್ ಮಾಡು ಇಶಿ ಹಿಂಗೆ ಅಂತ ಹೇಳ್ತಾ ಇದ್ದೆ. ಬಟ್ ಅಲ್ಲಿ ನಾನು ಮಾಡಕ್ ಆಗ್ತಾ ಇಲ್ಲ ಅಲ್ಲಿ ಬಿಕಾಸ್ ಆಫ್ ಕ್ರೂ. ನಾನೊಂದು ಅಲ್ಲೊಂದು ಮೆಂಟರು ಮತ್ತೆ ಫ್ಲೋರ್ ಮ್ಯಾನೇಜರ್ ಎಲ್ಲಾನು ಅಲ್ಲಿ. ಸೊ ಇಬ್ರು ಪ್ರೊಫೆಷನಲಿಸಮ್ ಮೇಂಟೈನ್ ಮಾಡ್ತಾ ಇದ್ದೀರಾ. ಹೌದು, ಈ ಲೆವೆಲ್ ಪ್ರೊಫೆಷನಲಿಸಮ್ ಇರುತ್ತೆ ನಾನು ಅನ್ಕೊಂಡೇ ಇರ್ಲಿಲ್ಲ. ಸತ್ಯವಾಗ್ಲು ಒಂದು ಪಾಯಿಂಟ್ ಕೂಡ ನಾನು ಅಂಕು ಕೇಳ್ತೀನಿ, ಇಶಿಗೆ ಏನಾದ್ರೂ ಹೇಳಿ ಗೊತ್ತಾಗ್ತಾ ಇಲ್ಲ. ನೀವು ಸ್ಕ್ರಿಪ್ಟ್ ಏನಾದ್ರು ತೋರಿಸಿ ಹೇಳ್ಬೇಕಿತ್ತಾನೆ, ಈ ಡೈಲಾಗ್ ಹಿಂಗ್ ಹೇಳ್ಬೋದು ನಾನು. ನಾನು ಸ್ಕ್ರಿಪ್ಟ್ ನೋಡೇ ಇಲ್ಲ, ಇವ್ರ ಕೈಯಲ್ಲಿ ಮನೆಗೆ ತಂದಿರೋದು ನೋಡಿಲ್ಲ ಯಾವತ್ತು. ಹೇಗಿದೆ ಸರ್ ಆಕ್ಟಿಂಗ್ ಅನ್ನೋ ಜರ್ನಿ? ಇವಾಗ ಅವ್ರಿಗೆ ನೀವು ನೋಡಿರ್ತಿದ್ರಿ, ಅವರು ಆಕ್ಟಿಂಗ್ ಅಂದ್ರೆ ಬೆಳಗ್ಗೆ ಎದ್ದು ಶೂಟಿಂಗ್ ಹೋಗೋದು, ರಾತ್ರಿ ಮುಗಿಸ್ಕೊಂಡು ಬಂದು ಫುಲ್ ಟಯರ್ಡ್ ಆಗಿರುತ್ತೆ. ಇವಾಗ ಹೆಂಗ್ ಅನಿಸ್ತಾ ಇದೆ? ಇದು ಸತ್ಯವಾಗ್ಲೂ ಹೇಳ್ತೀನಿ, ಆಕ್ಟಿಂಗ್ ತುಂಬಾ ಕಷ್ಟ. ಎಲ್ಲಾರು ಹೇಳ್ತಾರೆ ಡ್ಯಾನ್ಸರ್ ಈಸಿಯಾಗಿ ಆಕ್ಟ್ ಮಾಡ್ಬೋದು ಅಂದ್ರೆ ಅದೆಲ್ಲ ಕಷ್ಟ. ಸುಮ್ಮನೆ ಹೇಳ್ಬೋದು ಅಷ್ಟೇ, ಅಂದ್ರೆ ಡ್ಯಾನ್ಸ್ ಅಲ್ಲಿ ಫೀಲ್ ಮಾಡ್ಬೋದು. ಬಟ್ ಆಕ್ಟಿಂಗ್ ಅನ್ನೋದು ಬಂದ್ಬಿಟ್ಟು ನಿಜವಾಗ್ಲೂ ಅದು ಒಳಗಿಂದ ಬರಬೇಕು ಅದು. ಬಿಕಾಸ್ ಯಾಕಂದ್ರೆ ಇವ್ರು ಹೇಳ್ದಂಗೆ ಅದು ನವರಸಗಳು. ನಾನು ಹೇಳಿದ್ರೆ ಅದೇ ಫಸ್ಟ್ ಲಾಂಚ್ ಅಲ್ಲಿ ಹೇಳಿದೆ, ನನಗೆ ರಸಂ ಗೊತ್ತು ಗುರು, ಇದು ರಸ ಗೊತ್ತಿಲ್ಲ ಅಂತ. ತುಂಬಾ ಕಷ್ಟ ಇದೆ. ಬಟ್ ಅಂದ್ರೂ ನಾನು ಟ್ರೈ ಮಾಡ್ತಾ ಇದ್ದೀನಿ, ನನ್ನ ಬೆಸ್ಟ್ ನಾನು ಮಾಡ್ತಾ ಇದ್ದೀನಿ ಅನ್ಕೊತಾ ಇದ್ದೀನಿ. ಬಿಕಾಸ್ ಯಾಕಂದ್ರೆ ನನ್ಗೆ ಸಿಗೋ ಮೆಂಟರ್ಸ್ ಆಗಲಿ ಎಲ್ಲರೂ ಟೀಚ್ ಮಾಡ್ತಾರೆ, ನೀವೇ ಟೀಚ್ ಮಾಡಿದ್ದೀರಾ ಅದನ್ನೇ ಹಿಂಗೆ ಮಾಡ್ಬೋದು ಮಾಸ್ಟರ್, ಹಿಂಗೆ ಮಾಡಿ ಅಂತ ನೀವೇ ಹೇಳ್ಕೊಟ್ಟಿದ್ದೀರಾ. ಆ್ಯಕ್ಚುಲಿ ಅನನ್ಯ ಆ್ಯಕ್ಚುಲಿ ಸೂಪರ್ ಆರ್ಟಿಸ್ಟ್. ಸೀರಿಯಸ್ಲಿ ನಾನು ಏನಂದ್ರೆ ಸತ್ಯ ಹೇಳ್ತಾ ಇದ್ದೀನಿ, ಇವತ್ತು ಏನಾದ್ರೂ ಒಂದು ಸೀರಿಯಸ್ ಅಲ್ಲಿ ಒಂದು ಸೀರಿಯಸ್ ಏನೋ ಒಂದು ಇದೆ ಅಂದ್ರೆ ಆ ವಾರ ಅದನ್ನೇ ಇರ್ತಾರೆ. ಎಮೋಷನಲ್ ಆಕ್ಚುಲಿ ಸೀರಿಯಸ್ಲಿ ಎಮೋಷನಲ್ ಯಾವ್ದೋ ಸ್ಕಿಟ್ ಇದೆ ಅಂದ್ರೆ ಅವತ್ತು ಅನನ್ಯ ಅಲ್ಲಿ ಇರ್ತಾರೆ. ಅಯ್ಯೋ, ನಾವು ಎಷ್ಟು ವರ್ಷದಿಂದ ನಾವು ನಿಮ್ಮನ್ನ ನೋಡ್ಕೊಂಡ್ ಬಂದಿದ್ದೀವಿ. ನಿಮ್ಮನ್ನ ಮಾಸ್ಟರ್ ಅಂತಾನೆ ಕರೆದು ನಮ್ಮ ಅಭ್ಯಾಸ ಅಲ್ವಾ. ಬಟ್ ನಾನು ಹೇಳಬೇಕು, ಸರ್ ಎಷ್ಟು ದೊಡ್ಡ ಡಾನ್ಸ್ ಮಾಸ್ಟ್ರು ಅಷ್ಟೇ ದೊಡ್ಡ ಗುಡ್ ಸ್ಟೂಡೆಂಟ್ ಆಲ್ಸೋ. ಒಂದು ಸರ್ತಿನೂ ಸರ್ರು ನಾನು ಜೋರಾಗಿ ಮಾತಾಡಿ ಇದು ಕರೆಕ್ಟಾಗಿ ಹೇಳ್ತಿದ್ದೀನಿ ತಾನೆ, ನಾನು ಆ ಥರ ನೋಡೇ ಇಲ್ಲ. ಅವರು ಸ್ಕ್ರಿಪ್ಟ್ ಅಂತ ಬಂದರೆ ಹಿ ಬಿಕಮ್ಸ್ ಅ ಸ್ಟೂಡೆಂಟ್. ಮೆಂಟರ್ಸ್ ಏನೇನು ಹೇಳ್ಕೊಡ್ತಾರೋ ನೀಟಾಗಿ ಕಲಿತಾರೆ, ಕುತ್ಕೊಂಡು ಲೈನ್ಸ್ ಕಲಿತಾ ಇರ್ತಾರೆ. ನಾನು ಕೂಡ ನೋಡಿದ್ದೀನಿ, ಸಖತ್ ಖುಷಿ ಆಗುತ್ತೆ ಮಾಸ್ಟರ್. ಒಂದು ಕಡೆ ನಾವು ನಿಮ್ಮನ್ನ ಗುರು ಥರ ನೋಡಿರ್ತೀವಿ, ಇನ್ನೊಂದು ಕಡೆ ನೀವು ಒಳ್ಳೆ ಸ್ಟೂಡೆಂಟ್ ಥರ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಸಖತ್ ಖುಷಿ ಆಗುತ್ತೆ. ಆದರೆ ನನಗೆ ಇದೊಂಥರ ಬೇರೆ ಥರನೇ ಒಂದು ಎಕ್ಸ್ಪೀರಿಯನ್ಸ್. ಸೀರಿಯಸ್ಲಿ ಹೇಳ್ತೀನಿ, ಇದು ಲೈಫಲ್ಲಿ ಇದು ಒಂಥರ ಗ್ರೇಟ್ ಆ್ಯಕ್ಚುಲಿ. ಅಂದರೆ ತುಂಬ ಕಲಿಯೋದಿದೆ ಆ್ಯಕ್ಟಿಂಗಲ್ಲಿ ಮಾತ್ರ. ಅಂದರೆ ಸೆಂಟಿಮೆಂಟ್ಲಿ, ಆಮೇಲೆ ಆ ಮಾತಾಡೋ ಟೋನ್ಸ್ ಎಲ್ಲ ಚೇಂಜ್ ಮಾಡಬೇಕು. ನಾನು ಬೇರೆ ಸಡನ್ ಆಗಿ ನನಗೆ ಒಂದೊಂದು ವರ್ಡ್ ಬಾಯಲ್ಲಿ ಬರಲ್ಲ,
ಅದು ತುಂಬಾ ಕಷ್ಟ ಆಕ್ಚುಲಿ ನನಗೆ ಲ್ಯಾಂಗ್ವೇಜ್. ಅಂಡ್ ಕಾಮಿಡಿ ಆಲ್ಸೋ ತುಂಬಾ ಕಷ್ಟ, ಒಬ್ರು ನಗ್ಸೋದು ಅನ್ನೋದು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಅದ್ರಲ್ಲಿ ಬೇರೆ ಅಲ್ಲೆಲ್ಲ ತಿಮಿಂಗ್ಳಗಳು ಇದ್ದಾರೆ ನಿಮ್ಮಂತವ್ರಲ್ಲ, ಅಂತವ್ರ ಮುಂದೆ ನಾವು ಮಾಡೋಷ್ಟರಲ್ಲಿ ಅಯ್ಯೋ ಯಪ್ಪ ಅಂತ ಅವ್ರನ್ನ ಮೀರಿ ನಾವು ಓವರ್ಲ್ಯಾಪ್ ಮಾಡಿ ಬರೋಕೆ ತುಂಬಾ ಕಷ್ಟ ಇದೆ. ಅಟ್ಲೀಸ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಲರ್ನಿಂಗ್ ಸರ್, ಎವ್ರಿಥಿಂಗ್ ಇಸ್ ಲರ್ನಿಂಗ್. ನೀವು ಮೆನ್ಷನ್ ಮಾಡಿದ್ರಿ ಡಾನ್ಸಿಂಗ್ ಚಾಂಪಿಯನ್ ಅಂತ. ನೀವು ಅಂದ್ರೆ ನೀವು ಸ್ಕೂಲ್ ಟೈಮಿಂದನೂ ಯು ವರ್ ಇನ್ ಟು ಡಾನ್ಸ್ ಸಮ್ಹೌ. ಸೊ ಒಂದು ಟಚ್ ಇತ್ತು. ಬಟ್ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಅಲ್ಲೊಂಥರ ಹೇಗೆ ಅಂದರೆ ಎಲ್ಲರೂ ಪರಿಚಯ ಇರೋರು ಇದ್ರೂ ಕಾಂಪಿಟೇಷನ್ ಅಂತ ಬಂದ ತಕ್ಷಣ ಒಂಚೂರು ಎಲ್ಲರೂ ಸೀರಿಯಸ್ ಆಗಿಬಿಡ್ತೀವಿ. ಆ ಡ್ಯಾನ್ಸಿಂಗ್ ಜರ್ನಿ ಹೇಗಿತ್ತು? ಇಟ್ ವಾಸ್ ವಂಡರ್ಫುಲ್. ಆ್ಯಂಡ್ ಬೇರೆ ರಿಯಾಲಿಟಿ ಶೋಸ್ ಎಲ್ಲ ಹೇಗಿತ್ತು, ಈಗ ರಾಜಾ ರಾಣಿ ನಾವಿಬ್ರು ಅಷ್ಟೇ, ನಾವಿಬ್ರು ಏನಿರುತ್ತೋ ಅದು. ಆ್ಯಂಡ್ ಕುಕ್ಕು ವಿತ್ ಕಿರಿಕು ಇಟ್ ವಾಸ್ ಆಲ್ ಅಬೌಟ್ ಮೀ, ಅದಷ್ಟೇ ಇತ್ತು. ಬಟ್ ಇಲ್ಲಿ ಡಾನ್ಸಿಂಗ್ ಚಾಂಪಿಯನ್ ಬಂದಾಗ ಇಟ್ ವಾಸ್ ಅಬೌಟ್ ಅ ಟೀಮ್. ಸೊ ನಾವು ಟೀಮ್ ಹೇಗಿರುತ್ತೋ ಅದ್ರ ಮೇಲೆ ಲೈಕ್ ದ ಶೋ ಇರ್ಬೋದು ಆ್ಯಂಡ್ ನಾವಿರ್ಬೋದು, ಆ ಥರ ನಮ್ಮ ಪರ್ಫಾರ್ಮೆನ್ಸಸ್ ಇರ್ಬೋದು, ಅದು ಡಿಪೆಂಡ್ ಆಗ್ತಾ ಇತ್ತು. ಆ್ಯಂಡ್ ಅದ್ರ ಬಗ್ಗೆ ಗೊತ್ತಾಯ್ತು ನನಗೆ ಡಾನ್ಸಿಂಗ್ ಚಾಂಪಿಯನಲ್ಲಿ ಟೀಮ್ ಎಷ್ಟು ಮ್ಯಾಟರ್ ಆಗುತ್ತೆ ಅಂತ. ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್. ಆ್ಯಂಡ್ ಡಿಫ್ರೆಂಟ್ ಫಾರ್ಮ್ಸ್ ಎಲ್ಲ ಕಲಿತೆ. ಆ್ಯಂಡ್ ಪ್ರತಿ ಎಪಿಸೋಡು ವಿ ವರ್ ಟ್ರೈಂಗ್ ಟು ಗಿವ್ ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್. ಒಂದು ಸ್ಟೋರಿ ಇರ್ಬೋದು, ಆ್ಯಂಡ್ ಕಾಸ್ಟ್ಯೂಮ್ ಇರ್ಬೋದು, ಆ್ಯಂಡ್ ಸಾಂಗ್ ಸೆಲೆಕ್ಷನ್ ಇರ್ಬೋದು, ಅಥವಾ ಒಂದು ಡಾನ್ಸ್ ಫಾರ್ಮ್ ಇರ್ಬೋದು. ಪ್ರತಿ ಎಪಿಸೋಡು ನಾವು ಏನಾದರೂ ಒಂದು ಡಿಫ್ರೆಂಟಾಗಿ ಕೊಡೋಣ ಅಂತ ಟ್ರೈ ಮಾಡಿದ್ವಿ. ಆ್ಯಂಡ್ ಐ ಥಿಂಕ್ ಅದು ಮಾಡಿದ್ದೀವಿ. ಆ್ಯಂಡ್ ಸಾಕಷ್ಟು ಜನಕ್ಕೆ ಇಷ್ಟ ಆಗಿದೆ. ನಾನು ಒಂದು ಸ್ವಲ್ಪ ಸ್ಟೈಲ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದು ಕಲಿತೆ. ನಾವು ಖಂಡಿತ ನೋಡಿದ್ದೀವಿ, ಇಬ್ರು ಪರ್ಫಾರ್ಮೆನ್ಸ್ ಕೂಡ ಈಗಲೂ ಕೂಡ ನಡೀತಾ ಇರೋದು. ಆ್ಯಂಡ್ ನೀವೀಗ ಮೆನ್ಷನ್ ಮಾಡಿದ್ರಿ ರಾಜಾ ರಾಣಿ, ಆ ಒಂದು ಕಾನ್ಸೆಪ್ಟೇ ಸ್ವಲ್ಪ ಹೊಸದಾಗಿ ಅನ್ನಿಸ್ತು ರಿಯಾಲಿಟಿ ಶೋ ಸ್ಟಾರ್ಟ್ ಆದಾಗ. ಆ್ಯಂಡ್ ಆಲ್ಸೋ ಅದರಲ್ಲಿ ಇದ್ದಿದ್ದ ಒಂದೊಂದು ಕಪಲು ಒಂದೊಂಥರ ಸ್ಪೆಷಲ್ ವಿಯರ್ಡ್. ಅದರಲ್ಲಿ ನಿಮ್ಮ ಕಪಲು ಕೂಡ ಅಂದರೆ ವಿಯರ್ಡ್ ಏನೋ ನೈಸರ್ವೇ ಅದೊಂಥರ ಕಿತ್ತಾಟ ಅಂತ ನಮಗೆ ಯಾವ ಕಪಲ್ದು ಕೂಡ ಕಾಣಿಸ್ತಾ ಇರಲಿಲ್ಲ. ನಿಮ್ಮ ಜರ್ನಿ ರಾಜಾರಾಣಿಲಿ ಸ್ಟಾರ್ಟ್ ಆಗಿ ಕೊನೆಗೆ ಎಂಡ್ ಆಗೋವರೆಗೂ ಇಟ್ ವಾಸ್ ಆಲ್ ಸೆಲೆಬ್ರೇಟೆಡ್ ನಿಮ್ಮಿಂದ ಕೂಡ ಆ್ಯಂಡ್ ಆಲ್ಸೋ ವ್ಯೂವರ್ಸಿಂದ ಕೂಡ. ಆ ರಾಜಾರಾಣಿ ರೆಸ್ಪಾನ್ಸ್ ಹೇಗಿತ್ತು? ಮೇ ಬಿ ನೀವು ಲೈಕ್ ಆಫ್ಟರ್ ಮ್ಯಾರೇಜ್ ಎಷ್ಟು ಗ್ಯಾಪ್ ಇತ್ತು? ಲೈಕ್ ನಿಮ್ಮ ಮ್ಯಾರೇಜ್ 2 years ಲಾಕ್ಡೌನ್ ಆಗಿ 2 years ಲಾಕ್ಡೌನ್ ಆಗಿತ್ತು. ಸೊ 2 years ನೀವು ಮ್ಯಾರಿಡ್ ಕಪಲ್ ಆಗಿ ಇದ್ದಿದ್ದು. ಲಾಕ್ಡೌನ್ 2 months ಮುಂಚೆ ನಾವು ಮದುವೆ ಆಗಿತ್ತು, ಲಾಕ್ಡೌನ್ ಆಗೋಯ್ತು, ಅದಾದ್ಮೇಲೆ ರಾಜಾರಾಣಿ. ಸೊ ಆ 2 years ಮ್ಯಾರೇಜ್ ಲೈಫ್ ನೀವು ಸ್ಟೇಜ್ ಮೇಲೆ ತಗೊಂಡು ಹೋಗಿದ್ರಿ, ಹೆಂಗಿತ್ತು ರಾಜಾರಾಣಿ? ಅದಕ್ಕೆ ಮುಂಚೆ ಡೇಟಿಂಗ್ ಲೈಫ್ ಎಲ್ಲ ಹೇಗಿತ್ತು ರಾಜಾರಾಣಿ ಜರ್ನಿ? ರಾಜಾರಾಣಿ ಬಗ್ಗೆ ಒಂದು ಹೇಳಬೇಕು ಅಂದರೆ, ಈ ಮುರುಘಾ ಅಂತ ಇವತ್ತೇನು ಎಲ್ಲರಿಗೂ ಗೊತ್ತೋ ಅದು ರಾಜಾರಾಣಿಯಿಂದಾನೆ. ನೀವು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದೆ ನಾನು ಅಲ್ಲಿ. ಇದಕ್ಕೆ ಮುಂಚೆ ನಾನು ಬ್ಯಾಕ್ ಸ್ಟೇಜ್, ನಾನು ಆ್ಯಕ್ಚುಲಿ ಈಗಲೂ ನಾನು ಬ್ಯಾಕ್ ಸ್ಟೇಜ್ಗೆ, ನನ್ನನ್ನು ನಿನಗೆ ಫ್ರಂಟ್ ಸ್ಟೇಜ್ ಬೇಕಾ ಬ್ಯಾಕ್ ಸ್ಟೇಜ್ ಬೇಕಾದ್ರೆ ನಾನು ಪ್ರಿಫರ್ ಬ್ಯಾಕ್ ಸ್ಟೇಜ್ಗೆ. ಬಟ್ ಅಂದರೆ ನಾನು ಅಲ್ಲಿ ಅಷ್ಟು ವರ್ಷ ಮೀನ್ಸ್ ಒಂದು 10 ವರ್ಷ ನನ್ನ ಹಿಂದೆ ಏನು ಕೆಲಸ ಮಾಡಿದ್ನೋ, ನನಗೆ ಆ 4 months ಆ ರಿಯಾಲಿಟಿ ಶೋ ರಾಜಾ ರಾಣಿಯಲ್ಲಿ ನನಗೆ ಎಲ್ಲ ಮುಂದೆ ತಗೊಂಬಂತು. ಅಂದರೆ ಇಷ್ಟು ದಿವಸ ಎಲ್ಲರಿಗೂ ನಾನೇ ಹೋಗಿ ಹೇಳ್ಬೇಕಾಗಿತ್ತು, ಹೇ ಬಿಗ್ ಬಾಸ್ ನಾನೇ ಮಾಡೋದು ಮಗ, ಅನುಬಂಧ ನಾನೇ ಮಾಡೋದು, ಅದು ನಾನು ಮಾಡಿರೋ ಕೊರಿಯೋಗ್ರಫಿ ಅಂತ ನಾನು ಹೇಳ್ಕೊಬೇಕಾಗಿತ್ತು. ಬಟ್ ಆ ರಾಜಾ ರಾಣಿ ಮಾಡಿದ್ಮೇಲೆ ಏನಾಯಿತು ಅಂದರೆ ನನಗೊಂದು ಫೇಸ್ ರೆಕಗ್ನೇಷನ್ ಆಯಿತು. ಮತ್ತು ನಾನು ಎಲ್ಲೇ ಹೋದರೂ ನನಗಪ್ಪ ಒಂದು ರೆಸ್ಪಾನ್ಸಿಬಿಲಿಟಿ, ಫ್ಯಾನ್ಸು, ಅಯ್ಯೋ ಅದೊಂಥರ ಖುಷಿ ವಿಷಯ. ಅದು ಯಾರಾದರೂ 10 ಜನ ಬಂದು ಮಾತಾಡಿಸಿದ್ರೆ ನಮ್ಮನ್ನು, ಅದು ಬೇರೆ ಥರ ಖುಷಿ, ಬೇರೆ ಲೆವೆಲ್ ಹ್ಯಾಪಿ. ಅದಂತೂ ಏನು ಹೇಳ್ತಾರೆ, ಅದರಲ್ಲಿ ಹೊಸ ಎಕ್ಸ್ಪೀರಿಯನ್ಸು. ಮತ್ತು ಅದ್ರ ಜೊತೆಗೆ ನಮ್ಮಿಬ್ಬರು ಶೇರಿಂಗ್ಸ್, ಅಂದರೆ ನಮ್ಮಿಬ್ಬರು ಒಳಗಿರೋ ಅಂತ ಒಂದಷ್ಟು ಅಲ್ಲಿ ಶೋ ಅಲ್ಲಿ ಮಾತಾಡಿರೋದು ಅದೆಲ್ಲ ಗೊತ್ತಾಯ್ತು. ಅಂದ್ರೆ ನಾನೇನಾದ್ರೂ ತಪ್ಪು ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರು ಹೇಳೋದು, ಇದು ನೋಡಿ ಆಕ್ಟಿಂಗ್ ಇಂದ ಕಲ್ತಿರೋದು. ಯಾವ್ದನ್ನ ಮೆತ್ತಿಗೆ ಸೀಸನ್ 2 ಆದ್ಮೇಲೆ ಅಂತೂ ಮನೇಲಿ ಕೌಂಟರ್ಸ್ ಅಲ್ಲ, ಆಕ್ಟಿಂಗ್ ನೋಡ್ಬೇಕು. ಆಕ್ಟಿಂಗ್ ಏನಿಲ್ಲ, ಯಾವಾಗ ಲೋ ವಾಲ್ಯೂಮ್ ಅಲ್ಲಿ ಮಾತಾಡ್ಬೇಕು, ಯಾವಾಗ ಅದು ತುಂಬಾ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಆಕ್ಚುಲಿ ರಾಜಾರಾಣಿ. ಆಮೇಲೆ ಅದ್ರ ಜೊತೆಗೆ ಒಳ್ಳೆ ಫ್ರೆಂಡ್ಸ್ ಅಲ್ಲಿಂದ ಒಳ್ಳೆ ಫ್ರೆಂಡ್ಸ್ ಬಿಲ್ಡ್ ಆದ್ರು. ಜಡ್ಜಸ್ ಆಗ್ಲಿ ತಾರಮ್ಮ ಮತ್ತೆ ಸುಜನ್ ಸರ್ ಜೊತೆ ಎಲ್ಲ ಮುಂಚೆನೂ ಕೆಲಸ ಮಾಡಿದ್ವಿ. ಬಟ್ ಅಂದ್ರೆ
ಅಲ್ಲಿಂದ ಬೇರೆ ತರಾನೇ ಒಂದು ಬಾಂಡಿಂಗ್, ಒಂದು ಒಳ್ಳೆ ಫ್ಯಾಮಿಲಿ ಅಂತ ಕ್ರಿಯೇಟ್ ಆಗ್ಬಿಟ್ವಿ. ಅಲ್ಲಿ ನಾವ್ ಎಲ್ಲ ಕಾಂಪಿಟೇಷನ್ ಅನ್ನೋದಕ್ಕಿಂತ ಎಲ್ಲರೂ ಸಖತ್ ಫ್ರೆಂಡ್ಸ್, ಫ್ರೀಯಾಗಿ ಅವ್ರಿಗೆ ಹೇಳ್ತಾರೆ ಇವ್ರಿಗೆ ಹೇಳ್ತಾರೆ, ಆ ತರ ನಮ್ಮ ಮೈಂಡ್ ಸೆಟ್ ಅಲ್ಲೇ ಇರಲಿಲ್ಲ. ಆಟ ಆಡ್ತಾ ಇದ್ವಿ, ಹೋಗಿದ ತಕ್ಷಣ ಸೆಟ್ಗೆ ಹೋಗಿದ ತಕ್ಷಣ ಮಜಾ, ಇವತ್ತು ಎಲ್ಲರೂ ಆಟ ಆಡ್ಬೋದು, ಆ ತರ ಒಂದು ಫೀಲ್ ಇರ್ತಾ ಇತ್ತು ರಾಜಾರಾಣಿ. ನಿಮ್ಗೆ ಹೆಂಗ್ ಅನ್ಸಿತ್ತು? ಸಖತ್ ಮಜಾ ಆಯ್ತು. ಅಂಡ್ ಅದು ಓಕೆ ಇದು ಮಾಡಿದ್ದೆ ಲೈಕ್ ಮೇಜರ್ ಆಗಿ ಇವರು ಇಷ್ಟು ವರ್ಷ ಆಫ್ ಸ್ಕ್ರೀನ್ ಕೆಲಸ ಮಾಡ್ತಿದ್ರು. ಅಂಡ್ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು ಮುರುಘಾ ಯಾರು, ಪ್ರತಿಯೊಬ್ರು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಚಿಕ್ಕವರು ಅಂಡ್ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬರಿಗೂ ಗೊತ್ತು. ಬಟ್ ಆಡಿಯನ್ಸಿಗೆ ಗೊತ್ತಿಲ್ಲ ಹೂ ಇಸ್ ಮುರುಘಾ, ಯಾರು ಮುರುಘಾ ಅಂತ. ಆ್ಯಂಡ್ ಐ ಥಿಂಕ್ ರಾಜಾರಾಣಿ ಒಂದು ಒಳ್ಳೆ ಆಪರ್ಚುನಿಟಿ. ಆ್ಯಂಡ್ ಅದು ನಮ್ಮ ಹತ್ರ ಬಂತು. ಆ್ಯಂಡ್ ವಿ ವರ್ ಲೈಕ್ ಓಕೆ ಸರಿ ವಿಲ್ ಟ್ರೈ ಅಂತ. ಆಮೇಲೆ ಇವ್ರು ಹೆಂಗ್ ಮಾತಾಡ್ತಾರೆ ಏನು ಗೊತ್ತಿಲ್ಲ ಅಲ್ಲ. ಸರಿ ಆಯ್ತು ಬಾಪ ಆನ್ ಸ್ಟೇಜ್. ಇವಾಗ ನಾವು ಪ್ರೀವಿಯಸ್ ಎಲ್ಲ ಶೋಸ್ ಎಲ್ಲ ಮಾಡ್ಬೇಕಾದ್ರೆ ಹೆಂಗ್ ಬೈತು, ಹೆಂಗ್ ಮಾಡೋದು ಅಂತ. ಹೌದಾ, ಸರಿ ಆಯ್ತು ಬಾ. ಇವಾಗ ನೀವ್ ನಿಂತ್ಕೊಳ್ತೀರಲ್ಲ ಸ್ಟೇಜ್ ಮೇಲೆ, ಅವಾಗ ನಿಮ್ಗೆ ಅನ್ಸುತ್ತಲ್ಲ ಒಂದಷ್ಟು ಎಮೋಷನ್ಸ್ ತಲೆಲೆಲ್ಲ ಓಡ್ತಾ ಇರುತ್ತೆ, ಏನ್ ಮಾತಾಡ್ಬೇಕು. ಅಂಡ್ ಏನಾದ್ರು ಪರ್ಫಾರ್ಮೆನ್ಸಸ್ ಇದ್ದಾಗ್ಲೂ ಅಷ್ಟೇನೆ, ನಾವು ನಿಂತ್ಕೊಂಡು ಮಾತಾಡೋದಕ್ಕೂ ಪರ್ಫಾರ್ಮೆನ್ಸ್ ಮಾಡೋದಕ್ಕೂ ದೆಲ್ ಬಿ ಲಾಟ್ ಆಫ್ ಡಿಫ್ರೆನ್ಸ್. ಅಂಡ್ ನಾವು ಮಾತಾಡೋದಕ್ಕೂ ಸೊ ಅದೆಲ್ಲ ಹೇಳೋದು ಈಸಿ, ಮಾಡಿ ಒಂದ್ಸರಿ ಗೊತ್ತಾಗುತ್ತೆ ನಿಮಗೆ ಅಂತ. ಸೊ ಶುರು ಆಗಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ನಮ್ಮ ಲೈಫಲ್ಲಿ ಒಂದು ಬೆಸ್ಟ್ ಮೂಮೆಂಟ್ಸ್, ಸಾಕಷ್ಟು ಮೂಮೆಂಟ್ಸ್ ಕ್ರಿಯೇಟ್ ಆಗಿದೆ ಆ ಒಂದು ವೇದಿಕೆ ಮೇಲೆ. ಆ್ಯಂಡ್ ಇವ್ರು ಹೇಳ್ದಾಗೆ ಅಲ್ಲಿ ಫ್ರೆಂಡ್ಸ್ ಫುಲ್ ಆಫ್ ಪಾಸಿಟಿವ್ ವೈಬ್ಸ್. ಆ್ಯಂಡ್ ಅದು ಫಸ್ಟ್ ಸೀಸನ್ ಆಗಿದ್ರಿಂದ ಯಾರಿಗೆ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಬಂದ್ರ ಅಲ್ಲಿ ಅವ್ರದ್ದು ಏನು ಯಾರು ಗೆಲ್ತಾರೆ ಏನು, ಯಾರಾದ್ರೂ ಗೆಲ್ಲಿ, ಏನು ತಿಂತೀರಾ, ಏನು ಮಾಡ್ತೀರಾ, ಫುಲ್ಲು ಅಲ್ಲಿ ಹರಟೆ ಹೊಡ್ಕೊಂಡು ಒಂಥರ ಪಿಕ್ನಿಕ್ ಹೋಗೋ ಥರ, ಒಂದು 20-30 ಜನ ಪಿಕ್ನಿಕ್ ಹೋಗ್ತೀವಿ ಅನ್ನೋ ಥರ ಇರ್ತಾ ಇತ್ತು. ಸಕ್ಕತ್ ಎಂಜಾಯ್ ಮಾಡಿದ್ವಿ ಪ್ರತಿಯೊಂದು ಮೂಮೆಂಟ್. ಸೊ ನೀವು ಅಲ್ಲಿ ಎಂಜಾಯ್ ಮಾಡಿರೋದಕ್ಕೂ ಆಡಿಯನ್ಸ್ ಆರ್ ಆಲ್ಸೋ ಎಂಜಾಯಿಂಗ್ ಇಟ್ ಅಟ್ ದ ಸೇಮ್ ಟೈಮ್. ಹಂಗೆ ಶೋನು ಕೂಡ ನಿಮ್ಗೂ ಸಕ್ಸಸ್ಫುಲ್ ಆಗಿ ಎಂಡ್ ಆಯ್ತು. ಸುಮಾರು ಜನ ಸ್ಕ್ರಿಪ್ಟೆಡ್ ಅದು ಇದು ಲೈಕ್ ಓಕೆ ನಮ್ಮಿಬ್ಬರ ಲೈಫ್ ಬಗ್ಗೆ ಅವ್ರೇನು ಸ್ಕ್ರಿಪ್ಟ್ ಬರೀತಾರೆ ಗುರು, ನನ್ಗೆ ಅದು ಅರ್ಥ ಆಗ್ಲಿಲ್ಲ. ಅಂಡ್ ಅಲ್ಲಿ ಏನೇ ಒಂದು ಇದ್ರೂ ಅಷ್ಟೇ, ನಾವು ನೆಕ್ಸ್ಟ್ ಇವಾಗ ನಾವು ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಿರ್ತಿರ್ಲಿಲ್ಲ. ಅನುಗೆ ಇನ್ಫ್ಯಾಕ್ಟ್ ಗೊತ್ತಿರಲ್ಲ. ಇವಾಗ ನೆಕ್ಸ್ಟು ಇವ್ರು ಬರ್ತಾರೆ ಅನ್ನೋದು ಅವಳಿಗೆ ಅವಳು ಯಾವಾಗ ಹೇಳ್ತಾಳು ಆ ಮೊಮೆಂಟಲ್ಲೇ ಗೊತ್ತಾಗ್ತಾ ಇದ್ದಿತ್ತು. ನಾವು ಅಂದ್ಬಿಟ್ಟು ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ವಿ. ಟಾಸ್ಕ್ ಬಗ್ಗೆ ಒಂಚೂರು ಗೊತ್ತಿರ್ತಿರ್ಲಿಲ್ಲ. ಆ್ಯಂಡ್ ಅವತ್ತು ಏನು ರೌಂಡ್ ಇರುತ್ತೆ ಅದ್ರ ಬಗ್ಗೆನೂ ಏನೂ ಹೇಳ್ತಾ ಇರಲಿಲ್ಲ. ಅಟ್ಲೀಸ್ಟ್ ನಾವು ಮೆಂಟಲಿ ಪ್ರಿಪೇರ್ ಆಗಿ ಈ ಮಾತನ್ನ ಹೇಳೋಣ, ಇದು ಹೇಳೋದು ಬೇಡ, ಅದೆಲ್ಲ ಹೇಳೋದಕ್ಕೆ ಆ ಥರ ಏನೂ ಇರಲಿಲ್ಲ. ಆ್ಯಂಡ್ ಇಟ್ ವಾಸ್ ಸೋ ರಾ ಆ್ಯಂಡ್ ಸೋ ಪ್ಯೂರ್. ಪ್ರತಿಯೊಂದು ಮೊಮೆಂಟು ಆ್ಯಂಡ್ ಪ್ರತಿಯೊಂದು ಮಾತಾಡಿರೋದು ತುಂಬ ಪ್ಯೂರ್ ಆಗಿತ್ತು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್ ಸಕ್ಸಸ್ಫುಲ್ ಜರ್ನಿ. ಥ್ಯಾಂಕ್ ಯು. ನಿಮ್ಮ ಡಾನ್ಸಿಂಗ್ ಜರ್ನಿ ತುಂಬ ವರ್ಷಗಳಿಂದ ಇದೆ ಆ್ಯಂಡ್ ನೀವು ಎಷ್ಟೊಂದು ಮಾಸ್ಟರ್ಸ್ ಅಂಡರ್ ವರ್ಕ್ ಮಾಡಿದ್ದೀರಾ. ನಿಮ್ಮ ಡಾನ್ಸಿಂಗ್ ಜರ್ನಿಯ ಒನ್ ಆಫ್ ದ ಟರ್ನಿಂಗ್ ಪಾಯಿಂಟ್, ನಿಮ್ಮ ವರ್ಲ್ಡ್ ಟೂರ್ ಬಗ್ಗೆ ಒಂಚೂರು ಹೇಳೋದಾದರೆ? ನನಗೆ ಆ ಗಣೇಶ್ ಮಾಸ್ಟರ್ ಹತ್ರ ಹೋಗಿದೆ ನನ್ನ ಟರ್ನಿಂಗ್ ಪಾಯಿಂಟ್ ಆ್ಯಕ್ಚುಲಿ ಅಂತ ಸತ್ಯ ಹೇಳಬೇಕು ಅಂದರೆ. ಯಾಕಂದರೆ ಅಲ್ಲೊಬ್ರು ದೊಡ್ಡ ವ್ಯಕ್ತಿನ ನಾನು ಮೀಟ್ ಮಾಡಿದೆ. ದೊಡ್ಡ ವ್ಯಕ್ತಿ ಅಂದರೆ ನನ್ನ ಲೈಫ್ನ ಚೇಂಜ್. ನಾನು ಇವತ್ತೇನು ಈ ಕ್ಯಾಮ್ರಾ ಮುಂದೆ ಎಲ್ಲ ಕೂತಿದ್ದೀನಿ, ಆರ್ಟಿಸ್ಟ್ ಅಂತ ಹೋಗ್ಲಿ, ಡ್ಯಾನ್ಸರ್ ಅಂತ ನಾನು ಕಾರ್ಡ್ ತೊಗೊಂಡಿರೋ ಕಾರಣ ಆಗಲಿ, ನಾನು ಏನೇ ಒಂದು ಮಾಡ್ತಾಯಿದ್ರು ಆ್ಯಕ್ಚುಲಿ ಅವ್ರ ಹತ್ರದಿಂದ ಒಂದು ಕಲ್ತ್ಕೊಂಡಿರೋ ಒಂದು ಇದೆ. ಬಿಕಾಸ್ ಕಲೈ ಮಾಸ್ಟರ್ ಅವರೇ ನನ್ನ ಗುರು. ಮೇಯ್ನಾಗೆ ನಾನು ಆರ್ಟ್ರಾಪ್ಸ್ ಇರ್ಬೋದು ನಾನು ಫಸ್ಟು ಕಲ್ತ್ಕೊಂಡಿದ್ದು, ಬಟ್ ನಾನು ಕೆಲಸ ಕಲ್ತ್ಕೊಂಡಿದ್ದು, ನಾನು ಡ್ಯಾನ್ಸ್ ಮಾಡಿದ್ದು, ಮತ್ತು ಇಶೀನ್ ಮೀಟ್ ಮಾಡಿದಾಗಲಿ, ಅಲ್ಲಿಂದ ಮಾಡಿದ್ವಿ ಕಲೈ ಮಾಸ್ಟ್ರು. ಅಲ್ಲಿ ಮೀಟ್ ಮಾಡಿದೆ ಗಣೇಶ್ ಮಾಸ್ಟರ್ ಹತ್ರ, 5 ಸ್ಟಾರ್ ಗಣೇಶ್ ಮಾಸ್ಟರ್ ಹತ್ರ ಮೀಟ್ ಮಾಡಿದ್ದು. ಅವರು ಆ್ಯಕ್ಚುಲಿ ಅವರು ಶಿಷ್ಯನೇ 5 ಸ್ಟಾರ್ ಗಣೇಶ್ ಮಾಸ್ಟರ್ ಹತ್ರ. ಆಮೇಲೆ ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಸ್ಟೇಜಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅದೆಲ್ಲ ನಾನು ಸತ್ಯವಾಗ್ಲೂ ಅವರಿಂದನೇ ಕಲ್ತ್ಕೊಂಡಿದ್ದು. ಆಮೇಲೆ ಅಲ್ಲಿ ಕಲ್ತ್ಕೊಂಡಿದ್ದ ವಿದ್ಯೆನೇ ನೆಕ್ಸ್ಟು ಹಂಗೆ ಅವ್ರ ಜೊತೆ ಒಂದು 12 ವರ್ಷ ಜರ್ನಿ ಮಾಡಿದೆ ನಾನು. ಅವಾಗೆಲ್ಲ 5 ಸ್ಟಾರ್ ಗಣೇಶ್ ಮಾಸ್ಟರ್ ಅಂದರೆ ತುಂಬ ಹೆಸರಲ್ವಾ. ಅವಾಗೆಲ್ಲ ಈ ಕೆಂಚಾಲು ಮಂಚಾಲು ಆ ಸಾಂಗೆಲ್ಲ ಆಡೋರು ಸ್ಟೇಜ್ ಮೇಲೆ ಅವುದೇ ಅವಾರ್ಡ್ಸ್ ಅದು ಇದು ಅಂತ ಅವಾಗೆಲ್ಲ ನಾವು ಆಡ್ತಾಯಿದ್ವಿ. ಆಮೇಲೆ ಅವರು ಹಂಗೆ ಮಾತಾಡ್ತಾ ನಾವೆಲ್ಲ ಒಂದು ಟೀಮ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು ನಾನು ಅವ್ರಿಗೆ ಹತ್ರ ಹೇಳ್ತಾ ಇದ್ದೆ, ಈ ಥರ ನಾವು ಕ್ಲಾಸ್ ಮಾಡಬೇಕು ಅಂತ ಇದ್ದೀವಿ ಅಂತಂದರೆ, ಅದೇ ಟೈಮ್ಗೆ ಅವರು ನಾನು ಕ್ಲಾಸ್ ಮಾಡ್ಬೇಕಂತ ಇದ್ದೀನಿ ಮುರುಘಾ ಅಂತಂದರು. ಆವಾಗ ನಾವಿಬ್ಬರು ಸರಿ ಓಕೆ, ನಾನೊಂದು ಜಾಗ ನೋಡಿದ್ದೀನಿ ಬಸವೇಶ್ವರನಗರಲ್ಲಿ, ಬನ್ನಿ ಹೋಗಿ ಜಾಗ ನೋಡೋಣ ಅಂದ್ಬಿಟ್ಟು ನಾವಿಬ್ಬರು ಹೋಗಿ ಆ ಕ್ಲಾಸ್ ನೋಡಿ ಇಬ್ರಿಗೂ ಇಷ್ಟ ಆಯಿತು. ಕ್ಲಾಸ್ ಓಪನ್ ಮಾಡಿದ್ವಿ.
ಅಂದ್ರೆ ಒಂದು ರಿಯಾಲಿಟಿ ಶೋ ಎಕ್ಸ್ಪೀರಿಯನ್ಸ್ ಆಗಿದ್ದು. ಕುಣಿಯೋನೋ ಬರ ಅವಾಗ ಬಂದು ಕಪ್ಪಲ್ ಶೋ ಬರ್ತಾ ಇತ್ತು. ಅವಾಗ ಅಲ್ಲಿ ಕರ್ಲೈ ಮಾಸ್ಟ್ರು ಫಸ್ಟ್ ಅಲ್ಲಿ ಹಂಗೆ ಕೊರಿಯೋಗ್ರಾಫರ್, ಟಿವಿ ಕೊರಿಯೋಗ್ರಾಫರ್ ಆಗ ಅಲ್ಲಿ ಸ್ಟಾರ್ಟ್ ಆದ್ರೆ ನಂದು ಅದೇ ಟಿವಿ ಶೋ ಫಸ್ಟು ನಾನು ಬಂದು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹಂಗೆ ನೆಕ್ಸ್ಟ್ ಅಲ್ಲಿಂದ ಬಂದು ಈ ಟಿವಿ ಮಾಡಿದ್ವಿ. ಈ ಟಿವಿಯಲ್ಲಿ ಹಾಕು ಹೆಜ್ಜೆ ಹಾಕು ಅಂತ ಒಂದು ರಿಯಾಲಿಟಿ ಶೋ ಬರ್ತಾ ಇತ್ತು, ಅದಕ್ಕೆ ಕೊರಿಯೋಗ್ರಫಿ ಮಾಡ್ತಾ ಇದ್ರು. ನಮ್ಗೆ ಅದೊಂದು ಫಸ್ಟ್ ಗೆಲುವು. ಅಷ್ಟು ದಿವಸದಿಂದ ಅಷ್ಟು ರಿಯಾಲಿಟಿ ಶೋ ಮಾಡಿ ನಾವು ಫಸ್ಟ್ ಪ್ಲೇಸ್ ಅದೇ ರನ್ನರ್ ಅಪ್ ಆಗಿದ್ವಿ, ಡಿ ಮಾಡಿ ಒಂದು ಫಸ್ಟ್ ವಿನ್ ಆಗಿ, ಅದು ಅಪ್ಪು ಸರ್ ಕೈಯಲ್ಲಿ ಎಲ್ಲ ನಾವು ಇದು ತಗೊಂಡು ಅದು ಬೇರೆ ಥರ ಖುಷಿ ಆಯಿತು. ಅದಾದ್ಮೇಲೆ ನಾನು ತೆಲುಗು ಡಿ ಮಾಡಿ ಇಶಿ ಮೀಟ್ ಮಾಡಿದ್ದು. ಅಲ್ಲಿಂದ ಒಂದು ಆಡಿಷನ್ ಬಂತು, ವರ್ಲ್ಡ್ ಟೂರ್ ಆಡಿಷನ್ ಬಂತು. ಆವಾಗ ಸರಿ ಓಕೆ ಅಂತ ಹೋಗೋಣ ಅಂತ ಆಡಿಷನ್ ಅಂದ್ರೆ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ಆಡಿಷನ್ ಅಟೆಂಡ್ ಮಾಡಿದ್ ಫಸ್ಟ್ ಅದೇನೆ ವರ್ಲ್ಡ್ ಟೂರ್. ಅದರಲ್ಲೂ ಒಂದು 200-300 ಜನ ಇದ್ದಾರೆ. ಅಷ್ಟು ಜನದಲ್ಲಿ ನಾನು ಒಬ್ಬನೇ ಸೆಲೆಕ್ಟ್ ಆಗಿದ್ದು ವರ್ಲ್ಡ್ ಟೂರ್ಗೆ. ಆಮೇಲೆ ಬಂದು ಒಂದು ವಾರ ಆದ್ಮೇಲೆ ಸರ್ಪ್ರೈಸ್ ನನಗೆ ಕಾಲ್ ಬಂದಿದ್ದ ತಕ್ಷಣ, ಮುರುಘಾ आप ಸೆಲೆಕ್ಟ್ ಹೋಗ್ಯಾ ಐಸಾ ವರ್ಲ್ಡ್ ಟೂರ್. ಏನು ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ನಾನು ಒಂದು 10 ನಿಮಿಷ ನಂಬಲೇ ಇಲ್ಲ. ನಿಜ ಹೇಳಿ ನಂದೇ ನಾ ಮುರುಘಾ. ಆಮೇಲೆ ಅವ್ರಿಗೆ ನನ್ನ ಹೆಸರು ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ, ಮುರುಘಾನಂದ ಅಂತ. ನನಗೆ ಅದು ಡೌಟು. ಯಾರಿಗೋ ಮಾಡಕ್ ನನಗೆ ಮಾಡ್ಬಿಟ್ಟು ಸರ್ ಮೇರಾ ಮೈ ನೇಮ್ ಇಸ್ ಮುರುಘಾನಂದ ಸರ್ ಅಂತಂದ್ರೆ, ಎಸ್ ದಟ್ ನೇಮ್ ಮುರುಘಾನಂದ. ಮುರುಘಾನಂದ ಏನ ಬಾಂಬೆ ಅಜ್ಜೋ ಅಂತಂದ್ರು. ನಾನು ಇದ್ದೇನು ಗುರು, ಓಕೆ ನಿಜವಾಗ್ಲೂ ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ ಅಂತ ಬಾಂಬೆಗೆ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅದೊಂದು 8 ವರ್ಷ ಅಲ್ಲಿಂದ ವರ್ಲ್ಡ್ ಟೂರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸರೋಜ್ ಖಾನ್ ಮಾಸ್ಟರ್ ಜೊತೆ, ರೆಮೋ ಅವ್ರ ಜೊತೆ, ಈ ಟೀಮ್ ಜೊತೆ ವರ್ಕ್ ಮಾಡ್ತಾ ಇದೆ 8 ವರ್ಷ ಫುಲ್ ವರ್ಲ್ಡ್ ಟೂರ್. ಅದಂತೂ ಒಂಥರ ಬೇರೆ ಥರ. ಸರ್, ನೀವು ಅವ್ರನ್ನ ವರ್ಕ್ ಮಾಡಿರೋದು ನೋಡಿದ್ದೀರಾ, ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಡಾನ್ಸರ್ ಆ್ಯಂಡ್ ಪ್ರೊಫೆಷ್ನಲಿ ಅವ್ರು ಇಷ್ಟು ವರ್ಷ ಈ ಇಂಡಸ್ಟ್ರಿಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹೇಗೆ ಅನಿಸುತ್ತೆ ಅವರ ಜರ್ನಿ ಇವಾಗ ನೋಡಿದ್ರೆ? ನಿಮಗೆ ಹೆಂಗೆ ಅನಿಸುತ್ತೆ? ಅವ್ರು ಸಖತ್ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ್ಯಕ್ಚುಲಿ. ಅವ್ರೇನನ್ನೋದು ನನಗೆ ಗೊತ್ತಿರೋಂಗೆ, ನಾನು ನೋಡ್ದಾಗಿಂದಲೇ, ನಾನು 13 ನೋಡ್ದಿದ್ದಂಗಲೇ ಐ ಥಿಂಕ್ ಅವ್ರು ಒಂದು ದಿವಸನೂ ಜಾಸ್ತಿ ಮನೇಲಿರೋದೇ ನೋಡ್ತಾ ಇರಲಿಲ್ಲ. ಯಾವಾಗಲೂ ಕೆಲಸ, ಶೂಟಿಂಗ್ ಅಂತ ಹೆವಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಇಶಿ. ಆ್ಯಕ್ಚುಲಿ ಇಶಿ ಬಗ್ಗೆ ಹೇಳ್ಬೇಕು ಅಂದರೆ ಸತ್ಯವಾಗ್ಲು ಸುಳ್ಳು ಹೇಳ್ತಲ್ಲ, ಇದು ಇಲ್ಲ ಗಿಲಿ ಥರ ಆ್ಯಕ್ಟ್ ಅಲ್ಲ, ಏನಿಲ್ಲ, ಇರೋದು ನಿಜ ಹೇಳ್ತೇನೆ. ಇಲ್ಲ ಹೇಳ್ಬಿಡ್ತಾರ ಅವ್ರು, ಅದಕ್ಕೆ ನಾನೇ ಹೇಳ್ಬಿಡ್ತಾ ಇದ್ದೀನಿ. ಆ್ಯಕ್ಟ್ ಅಲ್ಲ, ಆ್ಯಕ್ಚುಲಿ ಪ್ರಾಮಿಸ್ ತುಂಬ ಹಾರ್ಡ್ ವರ್ಕ್. ಆ್ಯಕ್ಚುಲಿ ತುಂಬ ಹಾರ್ಡ್ ವರ್ಕರ್ ಇಶಿ ಆ್ಯಕ್ಚುಲಿ. ಮತ್ತು ಏನನ್ನೋದು, ಅವ್ರು ನೋಡ್ಮೇಲೆ ಆಮೇಲೆ ನಾನು ಈಗ ಆ್ಯಕ್ಟ್ ಮಾಡ್ತಾ ಇರೋದ್ರಿಂದ, ಆ್ಯಕ್ಟಿಂಗ್ ಸ್ವಲ್ಪ ಏನೋ ಅದ್ರಲ್ಲಿ ಮಾಡ್ತಾ ಇರೋದ್ರಿಂದ, ಇಷ್ಟೊಂದು ಕಷ್ಟ ಇದೆಯಾ, ಇಷ್ಟು ಕಷ್ಟಪಟ್ಟಿದ್ದಾರೆ ಇಷ್ಟು ವರ್ಷದಿಂದ ಇಶಿ ಅಂತ ನನಗೂ ನನ್ನ ಮೈಂಡ್ ಸೆಟ್ಟಲ್ಲೂ ಒಂದು ಇದು ಬಂದಿದೆ. ಏನೋ ಆರ್ಟಿಸ್ಟ್ ಸುಮ್ಮನೆ ಹೋಗ್ತಾರೆ, ಆ್ಯಕ್ಟ್ ಮಾಡಿ ಬರ್ತಾರೆ. ಸೀರಿಯಸ್ಲಿ ಬ್ಯಾಕ್ ಸ್ಟೇಜ್ ಆ ಮೈಂಡ್ ಸೆಟ್ಟಲ್ಲಿ ಹಂಗೆ ಇದ್ದೆ ನಾನು. ಇವ್ರೇನು ಗುರು ಅನ್ನೋ ಒಂಥರ ಇದೆ. ಆರ್ಟಿಸ್ಟ್ ಲೈಫ್ ತುಂಬ ಕಷ್ಟ ಆ್ಯಕ್ಚುಲಿ, ತುಂಬ ಅಂದರೆ ತುಂಬ ಕಷ್ಟ. ಬಿಕಾಸ್ ಅದನ್ನು ಸರ್ವೇ ಮಾಡ್ಕೊಂಡು ಬರೋದಿದೆಯಲ್ವ, ಆ ಒಂದು ಜರ್ನಿ, ಅದು ಎಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದಕ್ಕೆ ನಿಮಗೆ ಮಾಸ್ಟರ್ ಜರ್ನಿ ನೋಡಿದ್ರೆ, ಅಂದರೆ ಅವರು ಬ್ಯಾಕ್ ಡ್ಯಾನ್ಸರ್ ಆಗೂ ವರ್ಕ್ ಮಾಡಿದ್ದಾರೆ, ಆಮೇಲೆ ಒಂದು ಲೀಡ್ ಫ್ರಂಟ್ ಕೊರಿಯೋಗ್ರಫಿ ಮಾಡಿರೋದ್ರಿಂದ ಇವಾಗ ಅವ್ರಿಗೊಂದು ರೆಕಗ್ನಿಷನ್ ಸಿಕ್ಕಿದೆ. ನಿಮ್ಗೆ ಹೇಗೆ ಅನ್ಸುತ್ತೆ ಅವ್ರ ಜರ್ನಿ? ಅಫ್ಕೋರ್ಸ್ ಸಖತ್ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಇಷ್ಟು ವರ್ಷ ಹಿಂದೆ ಕೆಲಸ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಇದೆ. ಒಂದು ಯಾರಾದ್ರೂ ಒಬ್ರು ನಮ್ಮ ಕೆಲಸನ ಅಯ್ಯೋ ಇದು ನಿಮ್ಮ ಕೆಲಸ ಅಲ್ವಾ ಈ ಥರ ಗುರ್ತಿಸಿ ಮಾತಾಡೋದಿದೆಯಲ್ಲ, ಅದಕ್ಕೋಸ್ಕರನೇ ನಾವು ಈ ಇಂಡಸ್ಟ್ರಿಯಲ್ಲಿ ಇರೋದು. ಆ್ಯಂಡ್ ಆ ಒಂದು ಒಬ್ಬರಿಂದ ಬಂದರೂ ಸಾಕು, ಖುಷಿ ಆಗುತ್ತೆ. ನಮಗೊಂದು 1000 ಜನ ನೋಡಿ ಹೇಳಲಿಲ್ಲ ಆ ಥರ ಒಬ್ಬರು ಹೇಳಿದ್ರು ಆ ಒಂದು ಖುಷಿ ಇರುತ್ತೆ. ಆ್ಯಂಡ್ ಆ ಖುಷಿ ಸಾಕಷ್ಟು ಸಿಗ್ತಾ ಇದೆ ಇವ್ರಿಗೆ. ಸೊ ಆ್ಯಂಡ್ ನಾನು ಎಲ್ಲೇ ಹೋದ್ರೂ ಇವ್ರನ್ನ ಕೇಳ್ತಾ ಇರ್ತಾರೆ. ಸೊ ಐ ಆಮ್ ಪ್ರೌಡ್ ಆಫ್ ಹಿಮ್. ಆ್ಯಂಡ್ ಇನ್ನೂ ಸಿಕ್ಕಾಪಟ್ಟೆ ಮಾಡೋದಿದೆ, ಸ್ವಲ್ಪ ಸ್ಟಾರ್ಟಿಂಗ್ ಕಾಯ್ತಾ ಇರ್ತೀವಿ. ನಾನು ಕೇಳ್ಬೇಕು ಆಕ್ಚುಲಿ, ನಿಮ್ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನಿದೆ, ನಿಮ್ನ ಯಾವಾಗ ನಾವು ಮತ್ತೆ ಸ್ಕ್ರೀನ್ ಮೇಲೆ ನೋಡೋದು? ಇಲ್ಲ, ನೋಡ್ತೀನಿ. ಆ್ಯಂಡ್ ನಾ ಹೇಳಿದ್ನಲ್ಲ ಸ್ಟಾರ್ಟಿಂಗ್, ನಂಗೆ ಈ ಥರ ಪಾತ್ರ ಮಾಡಬೇಕು, ಆ ಥರ ಪಾತ್ರ ಮಾಡಬೇಕು, ಆ ಥರ ಐ ವಾಸ್ ನಾಟ್ ಪರ್ಟಿಕ್ಯುಲರ್. ಬಟ್ ನೌ ಐ ಆಮ್ ಪರ್ಟಿಕ್ಯುಲರ್. ಮತ್ತೆ ಅದೇ ಥರ ಇಂತ ಐ ಜಸ್ಟ್ ವಾಂಟ್ ಟು ಟ್ರೈ ಸಮಥಿಂಗ್ ನ್ಯೂ. ನನ್ನಲ್ಲಿ ಆ್ಯಸ್ ಅನ್ ಆರ್ಟಿಸ್ಟ್ ನಾನೇನಾದರೂ ಒಂದು ಸ್ವಲ್ಪ ಐ ಶುಡ್ ಪುಟ್ ಎನ್ ಎಫರ್ಟ್. ಇದನ್ನ ಈ ಥರ ಮಾಡಬೇಕು, ಈ ರೋಲ್ ಈ ಥರ ಮಾಡ್ಬೇಕು, ನಾನು ಈ ಥರ ಕ್ಯಾರಿ ಮಾಡಬೇಕು, ಆ ಥರ ಒಂದು ಎಫರ್ಟ್ ಹಾಕುವಂಥ ಒಂದು ಪಾತ್ರ ಬೇಕು ನನಗೆ. ಸೊ ಈಗ ಪ್ರಾಜೆಕ್ಟ್ಸ್ ರೆಡಿ ಇದೆಯಾ? ಡಿಸ್ಕಷನ್ಸ್ ಆರ್ ಗೋಯಿಂಗ್ ಆನ್. ಆ್ಯಂಡ್ ನಮಗೆ ಗೊತ್ತಾ ನಿಮಗೆ ಫೋಟೋಗ್ರಫಿ ಕ್ರೇಸ್ ಇದೆ ಸ್ವಲ್ಪ ಅಂತ. ಯಾವಾಗ ಶುರು ಆಗಿದ್ದು ಈ ಫೋಟೋಗ್ರಫಿ ಇಂಟ್ರೆಸ್ಟ್? ಫೋಟೋಗ್ರಫಿ ಇಂಟ್ರೆಸ್ಟ್ ಲೈಕ್ ವೈಲ್ಡ್ ಲೈಫ್ ಸಫಾರೀಸ್ಗೆ ಹೋಗ್ತಿರ್ಬೇಕಾದ್ರೆ ಸುಮ್ಮನೆ ಫೋನಲ್ಲಿ ಅದು ಇದು ಕ್ಲಿಕ್ ಮಾಡ್ತಿದ್ದೆ. ಆ್ಯಂಡ್ ಜಂಗಲ್ ಆರ್ಕ್ ಅಂತ ಕಂಪನಿ, ಶಶಾಂಕ್ ಅಂತ,
ಸೊ ದ್ಯಾಟ್ ಗೈ ಅವರು ಕ್ಯಾಮ್ರಾ ಕೊಟ್ಬಿಟ್ಟು ಓಕೆ ಟ್ರೈ ಇನ್ ದಿಸ್ ಕ್ಯಾಮ್ರಲ್ಲೂ ಒಂದ್ಸರಿ ಟ್ರೈ ಮಾಡಿ ಅಂತ. ಆ್ಯಂಡ್ ಇಟ್ ವಾಸ್ ಫನ್ ನನಗೆ. ಆ್ಯಂಡ್ ಸ್ಪೆಷಲಿ ಲೈಕ್ ಇವಾಗ ಮಾಡೆಲ್ ಫೋಟೋಗ್ರಫಿ ಅದೆಲ್ಲ ಹೇಗಂದರೆ ನಮಗೆ ಟೈಮ್ ಇರುತ್ತೆ, ಲೈಟ್ ಇರುತ್ತೆ, ವಿ ಕ್ಯಾನ್ ಅಡ್ಜಸ್ಟ್ ದ ಲೈಟ್ ಆ್ಯಂಡ್ ವಿ ಕ್ಯಾನ್ ರೀಪೋಸ್, ವಿ ಕ್ಯಾನ್ ಆಸ್ ದೆಮ್ ಟು ರೀಪೋಸ್, ಆ ಥರದ್ದೆಲ್ಲ ಏನೇನೋ ಇರುತ್ತೆ. ಬಟ್ ಅಲ್ಲಿ ಒಂದು ಪ್ರಾಣಿ ಹಿಂಗೆ ಪಾಸ್ ಆಗೋದು ಒಂದು 15 ಸೆಕೆಂಡೇ ಇರ್ಬೋದು, ಅದ್ರಲ್ಲಿ ಅಟ್ಲೀಸ್ಟ್ ನಾವು ಒಂದು 100 ಫೋಟೋ ಕ್ಲಿಕ್ ಮಾಡಬೇಕು. ಹೌದು. ಆ್ಯಂಡ್ ಅದು ಲೈಟಿಂಗ್ಸು ಆ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡೋದಿದೆಯಲ್ಲ, ಅದೆಲ್ಲ ಒಂಥರ ನನಗೆ ಲೈಕ್ ವಾಟ್ಸ್ ಹ್ಯಾಪನಿಂಗ್. ನಂಗೆ ಇಷ್ಟು ವರ್ಷ ಕ್ಯಾಮ್ರಾ ಮುಂದೆ ಇದ್ದ ಅಭ್ಯಾಸ, ನಾನು ಚೆನ್ನಾಗಿ ರೆಡಿಯಾಗಿ ಚೆನ್ನಾಗಿ ನಿಂತ್ಕೋಬೇಕು, ಚೆನ್ನಾಗಿ ಮಾಡಬೇಕು, ಅದು ಅಭ್ಯಾಸ. ಇವಾಗ ಒಂದು ಸಬ್ಜೆಕ್ಟ್ನ ಚೆನ್ನಾಗಿ ತೋರಿಸ್ಬೇಕು ಅನ್ನೋದಿದೆಯಲ್ಲ, ಸೊ ಅದು ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ಆ್ಯಂಡ್ ಕಲಿಬೇಕು ಅನ್ನೋದು ಶುರುವಾಯಿತು. ಓಕೆ, ಬಿಹೈಂಡ್ ದ ಕ್ಯಾಮ್ರಾ ಹೇಗಿರುತ್ತೆ, ಏನೇನು ತಲೆಗೆ ಓಡ್ತಾ ಇರುತ್ತೆ, ಫ್ರೇಮ್ ಹೆಂಗಿಡಬೇಕು, ಏನು ಲಿಟ್ರಲಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ಹೇಗೆ ನಮ್ಮ ಕ್ಯಾಮ್ರಾಮನ್ ತಲೆಯಲ್ಲಿ ಹೆಂಗೆ ಓಡ್ತಿರುತ್ತೆ, ನಮ್ಮ ಆರ್ಟಿಸ್ಟ್ ಲೈಟ್ ಹಾಕೋ ಚೆನ್ನಾಗಿ ಕಾಣಿಸ್ಬೇಕು ಅದೆಲ್ಲ ಹೇಳ್ತಾರಲ್ಲ, ಆ ಥರ ಫೀಲ್ ನನಗಿತ್ತು. ಮತ್ತು ಆ ಮೊಮೆಂಟ್ ಕ್ಯಾಪ್ಚರ್ ಆಗಿದ ತಕ್ಷಣ ಒಂದು ಇಮೇಜ್ ನೋಡ್ತೀವಲ್ಲ, ವೆನ್ ವಿ ಆರ್ ಸ್ಯಾಟಿಸ್ಫೈಡ್ ವಿತ್ ದಟ್ ಇಮೇಜ್, ಅವಾಗ ಅದೊಂದು ತೃಪ್ತಿ ಇರುತ್ತೆ. ಅಪ್ಪ ಇಷ್ಟು ಅವರ್ಗಟ್ಟಲೆ ವೆಯ್ಟ್ ಮಾಡಿದ್ದಕ್ಕೂ ಏನೋ ಒಂದು ಇಮೇಜ್ ಸಿಕ್ತು, ಅಂದ್ಕೊಂಡಿರೋ ಇಮೇಜ್ ಸಿಕ್ತು, ಆ ಒಂದು ಇದೆಯಲ್ಲ. ಸೊ ಅದು ಲೈಕ್ ಇಟ್ಸ್ ಡ್ರೈವಿಂಗ್ ಮೀ ಕ್ರೇಜಿ. ಸೊ ಆದಷ್ಟು ಇನ್ನೂ ಜಾಸ್ತಿ ಪಿಕ್ಚರ್ಸ್ ಶೇರ್ ಮಾಡಿ ನಮ್ಮ ಜೊತೆ, ನಿಮ್ಮ ಎಕ್ಸ್ಪೀರಿಯನ್ಸಸ್ ಬಗ್ಗೆ. ಮಾಸ್ಟರ್, ನಿಮಗೆ ಈ ಬೈಕ್ ಕ್ರೇಜ್ ಇದೆ ಅಂತ ಗೊತ್ತಿರಲಿಲ್ಲ ನನಗೆ. ಇದ್ಯಾವಾಗ ಶುರು ಆಗಿದ್ದು ಈ ಡ್ಯಾನ್ಸ್ ಮಧ್ಯೆ? ಇಷ್ಟು ಬ್ಯುಸಿ ಇದ್ರಿ ನೀವು, ವರ್ಲ್ಡ್ ಟೂರ್ ಎಲ್ಲ ಕೊಡ್ತಾ ಡ್ಯಾನ್ಸ್ ಮಾಡ್ತಾ, ಯಾವಾಗ ಈ ಕ್ರೇಜ್ ಸ್ಟಾರ್ಟ್ ಆಗಿದ್ದು, ಒಂದು ಮೋಟರ್ ಸೈಕಲ್ ಕ್ರೇಜ್? ಅಂದರೆ ಅದು ಚಿಕ್ಕ ವಯಸ್ಸಿಂದಾನೇ ಇತ್ತು. ಆ್ಯಕ್ಚುಲಿ ನಮ್ಮ ಅಣ್ಣ ಎಲ್ಲನೂ ಅವ್ರುಗಳು ಸ್ಟಾರ್ಟ್ ಮಾಡಿದ್ದು ಅದು ಹಂಗೆ. ನನಗೆ ಕ್ರೇಜ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಅಣ್ಣಗಿಂತ ನನಗೆ ಕ್ರೇಜ್ ಇವಾಗ ನನಗೆ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ ಅವ್ರಿಗಿಂತ. ಅವ್ರ ಮನೇಲೆಲ್ಲ ಬೈತಾವ್ರು ಇವಾಗ, ಏನೋ ನಿಂದು ಏನು ಯಾಕೆ ಸುಮ್ ತಗೊಂತದ್ದು, ಯಾಕೆ ತಗೊಂತೀಯ, ನಿಲ್ಸಕ್ಕೆ ಅಂದರೆ ಜಾಗ ಇಲ್ಲ ಇವಾಗ, ಅಷ್ಟೊಂದು ಆಗ್ತಾ ಇದೆ. 40 ಮೇಲೆ 40-42 ಹೇಳಿ ಮಾಸ್ಟರ್, ಯಾವ್ದು ತುಂಬಾ ವಿಂಟೇಜ್ ಬೈಕ್ಸ್ ಇರೋದು ನಿಮ್ಮ ಹತ್ರ? ರಾಯಲ್ ಎನ್ಫೀಲ್ಡು ಎಲ್ಲ ಹಳೇದು. ನನ್ನ ಹತ್ರ ಮೇಡ್ ಇನ್ ಇಂಗ್ಲೆಂಡ್ 56 ಇದೆ. ಅದು ಬಂದು ಹೆಂಗಂದ್ರೆ ಪ್ರಾಪರ್ ಇಂಗ್ಲೆಂಡ್, ಎಲ್ಲ ಪ್ರಾಪರ್ ಇಂಗ್ಲೆಂಡ್. ಅದು ಆ ಥರ ಮೇಡ್ ಇನ್ ಎಲ್ಲ ಇಂಗ್ಲೆಂಡ್ 56 ಅದು. ಅದಕ್ಕೆ ನನಗೆ ಅವಾರ್ಡು ಬಂತು ಇದಕ್ಕೆ, ಅಷ್ಟು ಪ್ರಾಪರ್ ಆಗಿದೆ ಅಂದ್ಬಿಟ್ಟು. ಆ ಥರ ಬುಲೆಟ್ ಒಂದು 4 ಇದೆ, ಚೇತಕ್ ಇದೆ, ಮತ್ತೆ RX ಇದೆಲ್ಲ ಇದ್ಮೇಲೆ 100 ಯಮಹಾ ಸೀರೀಸ್. ಬೆಂಗಳೂರಿಗೆ ಜನ ಅದಕ್ಕೆ ಅಂತಾನೆ ಬರ್ಬೇಕು. ಇಲ್ಲ, ನನಗೆ ಅದೊಂದು ಆಸೆ ಇದೆ, ಸೀರಿಯಸ್ಲಿ ತುಂಬಾ ಆಸೆ ಇದೆ. ಹೆಂಗಂದ್ರೆ ಎಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಒಂದ್ ಕಡೆ ಎಲ್ಲಾದ್ರೂ ಒಂದು ಶೋ ಮಾಡಬೇಕು, ನಂದು ಬರೀ ನನ್ನ ಗಾಡಿಗಳೇ ಅಂದ್ಬಿಟ್ಟು. ಆ ಥರ ತುಂಬಾ ಆಸೆ ಇದೆ. ಆದರೆ ಅದೇ ಥರ ಯಮಹ ಸೀರೀಸ್ ಇದೆ, 100, 135, Z, RD 350. ಅಷ್ಟು ನನಗೆ ಅಷ್ಟು ಗಾಡಿ ಇದ್ರು ನಾನು ಒಂದು ಗಾಡಿನೇ ತುಂಬಾ ಇಷ್ಟಪಡೋದು, ನನ್ನ ಸ್ಪ್ಲೆಂಡರ್. ನನ್ನ ಫಸ್ಟ್ ಗಾಡಿ ಅದೇನೆ. ನಾನು ಈಗಲೂ ಆ ಗಾಡಿನೇ ಯೂಸ್ ಮಾಡ್ತೀನಿ ತುಂಬಾ. ಎಲ್ಲಾದ್ರೂ ನನಗೆ ತುಂಬಾ ಅಟ್ಯಾಚ್ಮೆಂಟ್ ಅದು ನನಗೆ. ಅದು ಅಮ್ಮ ಕೊಡ್ಸಿದಂತ ಗಾಡಿ, ಅದರಿಂದ ನನಗೆ ತುಂಬಾ ಲವ್. ನಾನು ಈಗಲೂ ಎಲ್ಲರೂ ಕೇಳ್ತಾರೆ, ಯಾವ್ದ್ಯಾವ್ದೋ ಗಾಡಿ ಇಟ್ಕೊಂಡಿದ್ಯಲ್ಲ, ಯಾವ್ದೋ ಸ್ಪ್ಲೆಂಡರ್ ಅಲ್ಲಿ ಬರ್ತೀಯ ನೀನು ಅಂತಾರೆ. ಇದೇ ನನ್ನ ಇವತ್ತವರೆಗೂ ಇವಾಗ್ಲೂ ನನ್ಗೆ ಅಂತಂದ್ರೆ ತುಂಬಾ ಲವ್ ಆ ಸ್ಪ್ಲೆಂಡರ್ ಅಂದ್ರೆ. ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ದಟ್. ನಾವು ನಿಮ್ಮನ್ನ ಕೇಳ್ಬೇಕು ಸರ್, ನೆಕ್ಸ್ಟ್ ಕಿಟ್ಗೆ ಹೆಂಗ್ ನಡೀತದೆ ಪ್ರಿಪರೇಷನ್? ಪ್ರಾಕ್ಟೀಸ್ ಆಗ್ತಿದ್ಯಾ? ಯಾವ ರೋಲ್ ಏನಂದ್ರೆ ಇವಾಗ ನೀವು ಬಿಟ್ಟಿದ ತಕ್ಷಣ ರಿಹರ್ಸಲ್ ಹೋಗ್ಬೇಕು ನಾನು. ಆಲ್ರೆಡಿ ಸ್ಕಿಟ್ ಎಲ್ಲ ಬಂದಿದೆ. ಆಲ್ರೆಡಿ ಎಲ್ಲ ಮೆಸೇಜ್ ಮಾಡ್ತಾರೆ, ಬೇರೆ ಯಾರು ಮಾಸ್ಟರ್ ಅಂತ. ಬರ್ತೀರಿ ಇವತ್ತೊಂದು ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಅಂತ ಆಲ್ರೆಡಿ ಪರ್ಮಿಷನ್ ಕೇಳ್ಕೊಂಡಿದ್ದೀನಿ. ನಂಗಂತೂ ಸಖತ್ ಖುಷಿ ಆಯ್ತು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಇಷ್ಟು ಮಾತಾಡಿ, ಸಖತ್ ವಿಷಯಗಳು ತಿಳ್ಕೊಂಡು. ಐ ಆಮ್ ವೆರಿ ಹ್ಯಾಪಿ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ, ಇಷ್ಟೊಂದು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಗೂ ಖುಷಿ ಆಯ್ತು, ಅಂಡ್ ಇಲ್ಲಿ ಬಂದಿತ್ತು ಖುಷಿ ಆಯ್ತು. ಅಂಡ್ ನೀವು ಸರ್ಪ್ರೈಸ್ ಆಯ್ತು, ಬಂದು ಖುಷಿ ಆಯ್ತು, ಆಮೇಲೆ ಬಂದ್ಮೇಲೆ ಸರ್ಪ್ರೈಸ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.